तू ही राम है। तेरी जात पाक कुरान में, तेरा दर्श वेद पुराण में। तेरी जात पाक कुरान में, तेरा दर्श वेद पुराण में। गुरु ग्रंथ जी के बखान में, तू प्रकाश अपना दिखा रहा। तू ही राम है, तू रहीम है, तू करे। ಸುಮಾರು ವೈಭವವಾಗಿ ಆಚರಿಸಿಕೊಳ್ತಾ ಇದ್ದೇವೆ. ಪ್ರಸ್ತುತ 2018-19 ಶೈಕ್ಷಣಿಕ ವರ್ಷದ ಪ್ರತಿಭಾ ಪುರಸ್ಕಾರವನ್ನು ಆಚರಿಸ್ತಾ ಇದ್ದೇವೆ. ಇವತ್ತಿನ ಈ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತರನ್ನು ಸ್ವಾಗತಿಸುವಂತಹ ಕರ್ತವ್ಯ ನಮ್ಮದು. ಇವತ್ತಿನ ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ನಮ್ಮ ಪ್ರೀತಿಪಾತ್ರರಾದ ಬೆಳ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ವಿಜಯ ಇವರು. ಅವರಿಗೆ ಅಧ್ಯಾಪಕ ವೃಂದ, ಮುಖ್ಯೋಪಾಧ್ಯಾಯರು, ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ವಿದ್ಯಾರ್ಥಿನಿ ರಾಯಿಷಾ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಾ, ಹಳೆಯ ವಿದ್ಯಾರ್ಥಿ ಸಂಘದ ಸದಸ್ಯರು ಎಲ್ಲ ಇಲ್ಲಿ ಉಪಸ್ಥಿತರಿದ್ದಾರೆ, ಅವರ ಇರುವಿಕೆಯನ್ನು ಕೂಡ ಗೌರವಿಸುತ್ತಾ, ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸ್ತಾ ಇರುವಂತಹ ಶಿಕ್ಷಕ ಬಂಧುಗಳು ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಮಕ್ಕಳ ಪೋಷಕರು ಇಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಳೆದ ವರ್ಷ ಕಲಿಕೆಯಲ್ಲಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರವನ್ನು ಅದರಲ್ಲಿ ಭಾಗವಹಿಸಲಿಕ್ಕೋಸ್ಕರ ಉಪಸ್ಥಿತರಾಗಿದ್ದಾರೆ. ಇಲ್ಲಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳು ತಮ್ಮದೇ ಕಾರ್ಯಕ್ರಮ ಅಂತ ಹೇಳಿ ಭಾಗವಹಿಸ್ತಾ ಇದ್ದೀರಾ. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನೀವು ಇವತ್ತು ಇರಬೇಕು, ಆ ಹೂಗಳು ಸದಾ ಲವಲವಿಕೆಯಿಂದ ಇರಬೇಕು, ಆದರೆ ಶಿಸ್ತನ್ನು ಕಾಪಾಡಬೇಕಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳಿಕೊಳ್ತಾ, ಇದೀಗ ಈ ಕಾರ್ಯಕ್ರಮದ ಶುಭ ಉದ್ಘಾಟನೆ ದೀಪ ಬೆಳಗಿಸುವುದರ ಮೂಲಕ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಜಗವನ್ನೇ ಬೆಳಗುವ ಸೂರ್ಯನ ಕಿರಣಗಳು ಕಳೆಯದ ಅಜ್ಞಾನವೆಂಬ ಕತ್ತಲನ್ನು ಕಳೆಯುವುದಕ್ಕೆ ಶಿಕ್ಷಣವೆಂಬ ಕಿರುಜೀವಿಗೆ ಸಾಕು. ಬೆಳಗು ಬೆಳಕಿನೊಂದಿಗೆ ಲೀನವಾಗಿರಲಿ. ಶ್ರದ್ಧೆಯ ತೈಲ, ವಿವೇಕದ ಬತ್ತಿ, ಗುರು ಕರುಣೆಯು ಹಚ್ಚಿದ ಬೆಳಕು ಜೀವನದಲ್ಲಿ ನಮಗೆ ದಾರಿದೀಪವಾಗಲಿ. ಈ ಬೆಳಕೆಂದರೆ ಬರೀ ಬೆಳಕಲ್ಲವೋ, ಅದು ನಮ್ಮ ಮನ ಬೆಳಗುವುದರೊಂದಿಗೆ ಜಗವನ್ನೇ ಬೆಳಗಲಿ. ಈ ಬೆಳಕು ನಮ್ಮ ಶಾಲೆಯ ಕೀರ್ತಿಯು ಆ ಬೆಳಕಿನಂತೆ ಬೆಳಗಲಿ. ಹಾಗೂ ಎಲ್ಲಿ ನೆರೆದಿರುವ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯವೂ ಕೂಡ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಯ ನಮ್ಮ ಶಾಲೆಯಲ್ಲಿ ಒಟ್ಟು 276 ವಿದ್ಯಾರ್ಥಿಗಳು ದಾಖಲಾಗಿದ್ದು, ಅದರಲ್ಲಿ 36 ವಿದ್ಯಾರ್ಥಿಗಳು 8ನೇ ತರಗತಿಯಲ್ಲಿ, 143 ವಿದ್ಯಾರ್ಥಿಗಳು 9ನೇ ತರಗತಿಯಲ್ಲಿ ಹಾಗೂ 97 ವಿದ್ಯಾರ್ಥಿಗಳು 10ನೇ ತರಗತಿಯಲ್ಲಿ ಕಲಿಯುತ್ತಿರುವರು. ಶ್ರೀಮತಿ ಚಂಚಲಾಕ್ಷಿ ಯು ಆದ ನಾನು ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ, ಶ್ರೀಮತಿ ಅಂಬಿಕಾ ಹಾಗೂ ವಿನಯರವರು ಕನ್ನಡ ಭಾಷಾ ಶಿಕ್ಷಕರಾಗಿ, ಶ್ರೀಮತಿ ವಿಜಯರವರು ಇಂಗ್ಲಿಷ್ ಭಾಷಾ ಶಿಕ್ಷಕರಾಗಿ, ಶ್ರೀಯುತ ವೆಂಕಟೇಶ್ ರವರು ಹಿಂದಿ ಶಿಕ್ಷಕರಾಗಿ, ಶ್ರೀಮತಿ ನಯನ ಹಾಗೂ ಶ್ರೀಮತಿ ಗಾಯತ್ರಿಯವರು ಗಣಿತ ಶಿಕ್ಷಕರಾಗಿ, ಶ್ರೀಮತಿ ಪೂರ್ಣಿಮಾರವರು ವಿಜ್ಞಾನ ಶಿಕ್ಷಕರಾಗಿ, ಶ್ರೀಮತಿ ಅರುಣಾರವರು ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವರು. ಶ್ರೀಯುತ ವಿಷ್ಣು ಹೆಬ್ಬಾರ್ ಸರ್ ಅವರು ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದು, ಈ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿಯಲ್ಲಿ ಪ್ರಭಾರ ದೈಹಿಕ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವರು. ಆದರೂ ಅವರು ವಿದ್ಯಾರ್ಥಿಗಳ ಕ್ರೀಡಾ ಸಾಮರ್ಥ್ಯಕ್ಕೆ ತಕ್ಕಂತೆ ಶಾಲೆಯಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ತಯಾರಿ ನಡೆಸಿ
ಆ ಬಗ್ಗೆ ಹಲವಾರು ಬಹುಮಾನಗಳನ್ನು ಪಡೆಯಲು ಸಹಕರಿಸಿರುವರು. ಅದಕ್ಕಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಶೈಕ್ಷಣಿಕ ವರ್ಷದಲ್ಲಿ ಶ್ರೀಮತಿ ಪ್ರಮೀಳಾರವರು ಮೇಲಂಗಡಿ ಶಾಲೆಯಿಂದ ವೃತ್ತಿ ಶಿಕ್ಷಕರಾಗಿ ನಿಯೋಜನೆಯ ಮೇರೆಗೆ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವರು. ಶ್ರೀಯುತ ಮನೋಜ್ ಕುಮಾರ್ ರವರು ದ್ವಿತೀಯ ದರ್ಜೆಯ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವರು. ಅದೇ ರೀತಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ 107 ವಿದ್ಯಾರ್ಥಿಗಳು SSLC ಪರೀಕ್ಷೆಗೆ ದಾಖಲಾಗಿದ್ದು ಅದರಲ್ಲಿ 70% ಫಲಿತಾಂಶವನ್ನು ಪಡೆದಿರುವೆ. ಶಾಲಾ ಕಾರ್ಯಕ್ರಮ ದಿನಾಂಕ 5/6/18ರಂದು ವಿಶ್ವ ಪರಿಸರ ದಿನದ ಅಂಗವಾಗಿ ಅರಣ್ಯ ಇಲಾಖೆಯವರ ಸಹಕಾರದಿಂದ ಗಿಡ ವಿತರಣೆಯ ಕಾರ್ಯಕ್ರಮವನ್ನು ನಡೆಸಲಾಯಿತು. ದಿನಾಂಕ 12/6/18ರಂದು ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಆಚರಿಸಲಾಯಿತು. ದಿನಾಂಕ 21/6/18ರಂದು ಶ್ರೀಯುತ ವಿಷ್ಣು ಹೆಬ್ಬಾರ್ ಸರ್ ಅವರ ನೇತೃತ್ವದಲ್ಲಿ ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ ಯೋಗದ ಪ್ರಾಮುಖ್ಯತೆ ಹಾಗೂ ಕೆಲವು ಯೋಗಾಸನಗಳನ್ನು ಮಾಡಿಸಲಾಯಿತು. ಅದೇ ರೀತಿ ಶಾಲಾ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿ ಸ್ಪರ್ಧೆ, ವಿಜ್ಞಾನ ನಾಟಕ ಸ್ಪರ್ಧೆ, ವಸ್ತು ಪ್ರದರ್ಶನ ಸ್ಪರ್ಧೆಗಳನ್ನು ನಡೆಸಲಾಯಿತು. ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಜಂಟಿಯಾಗಿ ಬಹಳ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. 8/9/18ರಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯನ್ನು ಆಚರಿಸಲಾಯಿತು. 15/9/18ರಂದು ವಿಶ್ವೇಶ್ವರಯ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. 2/10/18ರಂದು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವನ್ನು ಆಚರಿಸಿ ಅವರ ಸರಳ ಜೀವನದ ಪರಿಚಯ ಹಾಗೂ ಶ್ರಮದಾನದ ಮೂಲಕ ಶಾಲಾ ಪರಿಸರದ ಸ್ವಚ್ಛತೆಯನ್ನು ಮಾಡಿಸಲಾಯಿತು. 22/12/18ರಂದು ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನು ಆಚರಿಸಲಾಯಿತು. ಅದೇ ರೀತಿ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಗುರುವಂದನಾ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸರಕಾರದ ಸವಲತ್ತುಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರವನ್ನು ವಿತರಿಸಲಾಗಿದೆ. ಅದೇ ರೀತಿ ಕ್ಷೀರಭಾಗ್ಯ ಹಾಗೂ ಬಿಸಿಯೂಟದ ಪ್ರಯೋಜನವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆಯುತ್ತಿರುವರು. ಅದಕ್ಕಾಗಿ 4 ಜನ ಅಡುಗೆ ಸಿಬ್ಬಂದಿಯವರು ಕರ್ತವ್ಯವನ್ನು ನಿರ್ವಹಿಸುತ್ತಿರುವವರು. ದತ್ತಿ ನಿಧಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುವ ದಿವಂಗತ ವಿಜಯ ಕಲಾ ಶಿಕ್ಷಕಿ ಇವರ ಸ್ಮರಣಾರ್ಥದ ದತ್ತಿ ನಿಧಿಯಿಂದ ಕಳೆದ 4 ವರ್ಷದಿಂದ 8, 9, 10ನೇ ತರಗತಿಯ ಓರ್ವ ಪ್ರತಿಭಾನ್ವಿತ ವಿದ್ಯಾರ್ಥಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿದೆ. ಅದೇ ರೀತಿ ಕಳೆದ ಶೈಕ್ಷಣಿಕ ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸಿ ಕೊಣಾಜೆ ಪದವಿ ಶಾಲೆಗೆ ವರ್ಗಾವಣೆಯಾಗಿರುವ ಶ್ರೀಮತಿ ಜಯಲಕ್ಷ್ಮಿ ಅವರ ದತ್ತಿ ನಿಧಿಯಿಂದ 10ನೇ ತರಗತಿಯಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿದೆ. ಶ್ರೀಯುತ ನಾರಾಯಣ್ ಶೆಟ್ಟಿ ಹಾಗೂ ಮನೆಯವರು ವರ್ಷಂಪ್ರತಿ 10ನೇ ತರಗತಿಯಲ್ಲಿ ವಿಶೇಷ ದರ್ಜೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರೋತ್ಸಾಹಕ ಬಹುಮಾನವನ್ನು ನೀಡುತ್ತಿರುವರು. ಅದೇ ರೀತಿ ಸದ್ಯ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಎಲ್ಲ ಶಿಕ್ಷಕರು SSLCಯಲ್ಲಿ ಅಧಿಕ ಅಂಕ ಗಳಿಸಿರುವ ಪ್ರತಿ ವಿದ್ಯಾರ್ಥಿಗೆ ವರ್ಷಂಪ್ರತಿ ಪ್ರೋತ್ಸಾಹಕ ಧನವನ್ನು ನೀಡಿ ಗೌರವಿಸುತ್ತಿರುವರು. ಹಳೆ ವಿದ್ಯಾರ್ಥಿ ಸಂಘ ನಮ್ಮ ಶಾಲೆಯಲ್ಲಿ ಇದೀಗ ಹಳೆ ವಿದ್ಯಾರ್ಥಿ ಸಂಘವು ರಚನೆಯಾಗಿದ್ದು ಶಾಲೆಯ 8, 9, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸುತ್ತಿರುವರು. ಶಾಲೆಯ ಸ್ವಚ್ಛತೆ, ಮೈದಾನದ ಸಮತಟ್ಟು ಕಾರ್ಯ, ಗುರುವಂದನಾ ಕಾರ್ಯಕ್ರಮವನ್ನು ನಡೆಸಿ ಶಾಲೆಗೆ ಉತ್ತಮವಾದ ಸೂಚನಾ ಫಲಕವನ್ನು ಕೊಡುಗೆಯಾಗಿ ಕೂಡ ನೀಡಿರುವರು. ಶೈಕ್ಷಣಿಕ ಪ್ರವಾಸ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಈ ಸಲ ಮೈಸೂರಿಗೆ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡಿದ್ದು ಅಲ್ಲಿಯ ಎಲ್ಲ ಐತಿಹಾಸಿಕ ಸ್ಥಳ ಹಾಗೂ ಮೈಸೂರು ಝೂ ಅನ್ನು ವೀಕ್ಷಿಸಲಾಯಿತು. ಸ್ಪರ್ಧೆಗಳು ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿಯಲ್ಲಿ ತಾಲೂಕು ಮಟ್ಟದವರೆಗೆ ಸ್ಪರ್ಧಿಸಿರುವರು. ಅದೇ ರೀತಿ ಆರೋಗ್ಯ ಇಲಾಖೆಯವರು ನಡೆಸಿರುವಂತಹ ರಸಪ್ರಶ್ನೆ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಪಡೆದಿರುವರು. ಹಾಗೆಯೇ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಲವಾರು ಬಹುಮಾನಗಳನ್ನು ಪಡೆದಿರುವರು. ಆ ಬಗ್ಗೆ ವಿಷ್ಣು ಹೆಬ್ಬಾರ್ ಸರ್ ಅವರು ಎಲ್ಲ ಮಾಹಿತಿಯನ್ನು ನಿಮಗೆ ನೀಡಲಿರುವರು. ಸಮುದಾಯ ಮತ್ತು ಶಾಲೆಯೊಂದಿಗೆ ಸಮುದಾಯದ ಪಾತ್ರವು ಬಹಳ ಉತ್ತಮವಾಗಿ ಇದೆ. ಅದೇ ರೀತಿ ಊರಿನ ಅಭಿಮಾನಿಗಳು, ವಿದ್ಯಾಭಿಮಾನಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಉತ್ತಮ ಸಹಕಾರವನ್ನು ನೀಡುತ್ತಿದ್ದಾರೆ. ಅಲ್ಲದೆ ನಮ್ಮ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ಕೆಲವು ಸದಸ್ಯರು ಕೂಡ ಸಂಪೂರ್ಣ ಸಹಕಾರದಿಂದ ಶಾಲೆಯ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತಾ ಇದೆ. ಶಾಲಾ ವಿದ್ಯಾರ್ಥಿ ವೇತನ ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಒಟ್ಟು 165 ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಸಲ್ಲಿಸಿರುವರು. ಅದರಲ್ಲಿ 145 ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತರು, 4 SC, 13 ಹಿಂದುಳಿದ ವರ್ಗ, 5 BD. ಆದುದರಿಂದ
ನಮ್ಮ ಶಾಲೆಯ ಪ್ರಗತಿಗೆ ಸಹಕರಿಸಿದಂತಹ ಎಲ್ಲ ಪೋಷಕರು, ಊರ ದಾನಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಹಳೆ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದ, SDMC, ಹಾಗೆಯೇ ನಮ್ಮ ನೆರೆಯ ಪ್ರಾಥಮಿಕ ಶಾಲೆ ಇವರಿಗೆಲ್ಲರಿಗೂ ಕೂಡ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಲದ ನಮ್ಮ SSLC ಫಲಿತಾಂಶವು ಉತ್ತಮ ರೀತಿಯಲ್ಲಿ ಬರುವಲ್ಲಿ ಈ ಸಲದ SSLCಯಲ್ಲಿ ಕಲಿಯುತ್ತಿರುವಂತಹ ನೀವೆಲ್ಲರೂ ಪ್ರಯತ್ನಿಸಬೇಕಾಗಿ ವಿನಂತಿಸುತ್ತಾ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಮಿಂಚು ನೋಟವನ್ನು ತಮ್ಮ ಮುಂದೆ ಇರಿಸಿದಂಥ ಚಂಚಲಾಕ್ಷಿ, ನಮ್ಮ ಮುಖ್ಯ ಶಿಕ್ಷಕರಾದ ಚಂಚಲಾಕ್ಷಿಯವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈಗ 2017-18ನೇ ಸಾಲಿನಲ್ಲಿ ಶೈಕ್ಷಣಿಕ ಸಾಧನೆಗಾಗಿ ನೀಡುವ ಪುರಸ್ಕಾರದ ಪಟ್ಟಿಯನ್ನು ಶ್ರೀಮತಿ ನಯನಾ ಮೇಡಮ್ ಇವರು ಓದಿ ಹೇಳಲಿಕ್ಕಿದ್ದಾರೆ. ಆ ಪ್ರಶಸ್ತಿಗೆ ಭಾಜನರಾಗುವಂಥ ವಿದ್ಯಾರ್ಥಿಗಳು ಅದನ್ನು ಸ್ವೀಕರಿಸಬೇಕು. ಒಂದು ವೇಳೆ ಅವರು ಗೈರಾಗಿದ್ದರೆ ಅವರ ಮನೆಯವರು ಅದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾರೆ. 10ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮೊದಲ 5 ಸ್ಥಾನ ಗಳಿಸಿದವರಿಗೆ ನಮ್ಮ ಶಾಲೆ ಹಿತಚಿಂತಕರಾದ ಶ್ರೀಯುತ ನಾರಾಯಣ್ ಶೆಟ್ಟರವರು ಪ್ರೋತ್ಸಾಹಕ ಬಹುಮಾನವನ್ನು ನೀಡುತ್ತಿದ್ದಾರೆ. ಹೆಸರನ್ನು ಕರೆದ ಹಾಗೆ ಆ 5 ವಿದ್ಯಾರ್ಥಿಗಳು ಸ್ಟೇಜಿಗೆ ಬಂದು ತೆಗೆದುಕೊಳ್ಳಬೇಕು. ಪ್ರತಿಭಾ ಪುರಸ್ಕಾರದ ಪ್ರಯುಕ್ತ ನಡೆಸಿದಂತಹ ಹಲವು ಸಾಂಸ್ಕೃತಿಕ ಸ್ಪರ್ಧೆಗಳ ಬಹುಮಾನ ವಿಜೇತರ ಪಟ್ಟಿಯನ್ನು ಇದೀಗ ನಿಮ್ಮ ಮುಂದೆ ಇಡಲಿದ್ದೇನೆ. ರಸಪ್ರಶ್ನೆ ಸ್ಪರ್ಧೆ, ಇದರಲ್ಲಿ ಪ್ರಥಮ ಬಹುಮಾನ ಮೊಹಮ್ಮದ್ ನೌಸೀನ್. ವೇದಿಕೆಯಲ್ಲಿ ಆಸೀನರಾದಂತಹ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ಅತಿಥಿಗಳೇ, ಮುಖ್ಯಾಧ್ಯಾಪಕರೇ, ಸಹೋದ್ಯೋಗಿ ಮಿತ್ರರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಮಕ್ಕಳೇ, ಇಲ್ಲಿ ವರದಿ ನಿಮಗೂ ಮತ್ತು ಇಲ್ಲಿರುವಂಥ ಎಲ್ಲರಿಗೂ ಕೇಳಬೇಕು ಅಂತ ವರದಿ ವಾಚನ ಮಾಡ್ತಾ ಇರೋದು. ನಾವು ನಿಲ್ಲಿಸಿದ್ರೆ ನಾನು ವರದಿ ಪ್ರಾರಂಭಿಸ್ತೇನೆ. ನಾವು ನಿಮ್ಮ ಮುಂದೆ 2018-19ನೇ ಸಾಲಿನ ವಾರ್ಷಿಕ ಕ್ರೀಡಾ ವರದಿಯನ್ನು ಮುಂದಿಡಲಿಕ್ಕೆ ಬಯಸ್ತೇನೆ. ಈ ವರ್ಷ 2018-19ನೇ ಸಾಲಿನಲ್ಲಿ ಹೊಸದಾಗಿ ಪ್ರವೇಶ ಪಡೆದಂತಹ 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳನ್ನು ಪ್ರಥಮವಾಗಿ ಬಾಲಕ ಮತ್ತು ಬಾಲಕಿಯರಿ 4 ಹೌಸ್ಗಳಲ್ಲಿ ವಿಂಗಡಿಸಲಾಯಿತು. ಅವರ ನಾಯಕಿಯರು ಈ ಕೆಳಗಿನಂತಿರ್ತಾರೆ. ನೇತಾಜಿ ಹೌಸ್ ಮೊಹಮ್ಮದ್ ಶಹೀರ್, ಭಗತ್ ಸಿಂಗ್ ಹೌಸಿನ ನಾಯಕನಾಗಿ ಮೊಹಮ್ಮದ್ ಸಿನಾನ್, ಚಂದ್ರಶೇಖರ್ ಆಜಾದ್ ಹೌಸಿನ ನಾಯಕನಾಗಿ ಸುಲೇಮಾನ್ ತಫ್ಸೀರ್, ಸಾವರ್ಕರ್ ಹೌಸಿನ ನಾಯಕನಾಗಿ ದಿಲೀಪ್ ಅವಿರೋಧವಾಗಿ ಆಯ್ಕೆಯಾದರು. ಹಾಗೆ ಬಾಲಕಿಯರ ವಿಭಾಗದಲ್ಲಿ ರಾಣಿ ಚೆನ್ನಮ್ಮ ತಂಡದ ನಾಯಕಿಯಾಗಿ ಅಮ್ರೀನಾ, ಸಂಜಿ ಹೊನ್ನಮ್ಮ ತಂಡದ ನಾಯಕಿಯಾಗಿ ನೌಫ್ರೀನಾ, ಝಾನ್ಸಿ ರಾಣಿ ತಂಡದ ನಾಯಕಿಯಾಗಿ ಅಫ್ರಾ ಹಾಗೂ ಒನಕೆ ಓಬವ್ವ ತಂಡದ ನಾಯಕಿಯಾಗಿ ಸಫೀರಾ ಇವರು ಆಯ್ಕೆಯಾದರು. ದಿನಾಂಕ 21 ಜೂನ್ 2018ರಂದು ನಮ್ಮ ಶಾಲೆಯ ವಿಶ್ವ ಯೋಗ ದಿನವನ್ನು ಆಚರಿಸಲಾಯಿತು. 2018-19ನೇ ಸಾಲಿನಲ್ಲಿ ಬಾಲಕರ ವಿಭಾಗದಲ್ಲಿ ಹೋಬಳಿ ಮಟ್ಟದಲ್ಲಿ ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್ ಪಂದ್ಯಾಟದಲ್ಲೂ ಬಾಲಕಿಯರು ಥ್ರೋಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿರುತ್ತಾರೆ. ವಿಶೇಷವಾಗಿ ಬಾಲಕರು ಕಬಡ್ಡಿ ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಹಂತಕ್ಕೆ ತಲುಪಿ 1 ಅಂಕಗಳಿಂದ ವೀರಾವೇಶದಿಂದ ಸೋತು ನಿರ್ಗಮಿಸಿರುತ್ತಾರೆ.
ಆಗಸ್ಟ್ 2018ರಂದು ದಾಕಾಜಿಪ ಹಿರಿಯ ಪ್ರಾಥಮಿಕ ಶಾಲೆ ಬಜಾಲ್ ನಂತೂರಿನಲ್ಲಿ ನಡೆದ ತಾಲೂಕಾ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡುತ್ತಾರೆ. ಅದರಲ್ಲಿ ಆನಂದ್ ಸರ್ವಿ 6ನೇ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರ್ತಾನೆ. 28 ಸೆಪ್ಟೆಂಬರ್ 2018ರಂದು ಮಂಗಳೂರು ವಿಶ್ವವಿದ್ಯಾಲಯದ ಕ್ರೀಡಾಂಗಣದಲ್ಲಿ ನಡೆದ ಉಳ್ಳಾಲ ಹೋಬಳಿ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಬಾಲಕಿಯರ ವಿಭಾಗದಲ್ಲಿ ಈ ಕೆಳಕಂಡವರು ವಿಜೇತರಾಗಿರುತ್ತಾರೆ. ಹನುಮಂತಪ್ಪ 110 ಮೀಟರ್ ಹರ್ಡಲ್ಸಲ್ಲಿ, 200 ಮೀಟರ್ ಓಟದಲ್ಲಿ ಹಾಗೂ 400 ಮೀಟರ್ ಓಟಗಳಲ್ಲಿ ಈ 3 ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ. ಮೊಹಮ್ಮದ್ ಶಹೀರ್ ಜಾವಲಿನ್ ಎಸ್ದಲ್ಲಿ ಪ್ರಥಮ, ಮೊಹಮ್ಮದ್ ಸಿನಾನ್ ಜಾವಲಿನ್ ಎಸ್ದಲ್ಲಿ ದ್ವಿತೀಯ, ಇಬ್ರಾಹಿಂ ಖಲೀಲ್ ತ್ರಿವಿಧ ಜಿಗಿತದಲ್ಲಿ ದ್ವಿತೀಯ ಹಾಗೂ 100 ಮೀಟರ್ ಓಟದಲ್ಲಿ ದ್ವಿತೀಯ, ಅಬ್ದುಲ್ ಖಾದರ್ ಸಿಮ್ರಾನ್ 110 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನವನ್ನು ಹಾಗೂ ಉದ್ದ ಜಿಗಿತದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ದಿಲೀಪ್ ರಾಜ್ ತ್ರಿವಿಧ ಜಿಗಿತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ. ಹಾಗೂ ನಮ್ಮ ಬಾಲಕರ ತಂಡ 4x100 ಮೀಟರ್ ಓಟ ರಿಲೆಯಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತಾರೆ. ಹಾಗೆ ಬಾಲಕಿಯರ ವಿಭಾಗದಲ್ಲಿ ಐಷತ್ ನಿಜಾ ತ್ರಿವಿಧ ಜಿಗಿತದಲ್ಲಿ ತೃತೀಯ ಹಾಗೂ ಸಂಚಿನ ಜಾವೆಲಿನ್ಸ್ನಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತಾರೆ. ಈ ಒಂದು 17 ವರ್ಷದ ಬಾಲಕರ ವಿಭಾಗದಲ್ಲಿ ಹನುಮಂತಪ್ಪ ಭಾಗವಹಿಸಿದ 3 ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಗಳಿಸಿ ವೈಯಕ್ತಿಕ ವೀರಾಂಗಣಿ ಪ್ರಶಸ್ತಿ ಪಡೆದಿರುವುದು ನಮ್ಮ ಶಾಲೆಗೆ ಹೆಮ್ಮೆ ತರುವ ಸಂಗತಿಯಾಗಿರುತ್ತದೆ. ಅಷ್ಟೇ ಅಲ್ಲ, 17 ವರ್ಷದ ಬಾಲಕರ ವಿಭಾಗದಲ್ಲಿ ಬಾಲಕರು ಒಟ್ಟು 34 ಅಂಕ ಗಳಿಸಿ ನಮ್ಮ ಶಾಲಾ ತಂಡ ಬಾಲಕರ ವಿಭಾಗದ ಸಮಗ್ರ ವೀರಾಂಗಣಿ ಪ್ರಶಸ್ತಿ ಪಡೆದು ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಿರುತ್ತಾರೆ. ಹಾಗೂ ದಿನಾಂಕ 1-2 ಅಕ್ಟೋಬರ್ 2018ರಂದು ಮಂಗಲಾ ಸ್ಟೇಡಿಯಂ ಮಂಗಳೂರಿನಲ್ಲಿ ನಡೆದ ಮಂಗಳೂರು ದಕ್ಷಿಣ ವಲಯದ ತಾಲೂಕಿನ ಕ್ರೀಡಾಕೂಟದಲ್ಲಿ ಈ ಕೆಳಕಂಡ ವಿದ್ಯಾರ್ಥಿಗಳು ವಿಜೇತರಾಗಿರುತ್ತಾರೆ. ದಿಲೀಪ್ ರಾಜ್ ತ್ರಿವಿಧ ಜಿಗಿತದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಮೊಹಮ್ಮದ್ ಶಹೀರ್ ಜಾವೆಲಿನ್ಸ್ನಲ್ಲಿ ತೃತೀಯ, ಹನುಮಂತಪ್ಪ 110 ಮೀಟರ್ ಹರ್ಡಲ್ಸ್ನಲ್ಲಿ ತೃತೀಯ, ಸುನೀಲ್ ಎಸ್ 5 ಕಿಲೋಮೀಟರ್ ನಡಿಗೆಯಲ್ಲಿ ತೃತೀಯ, ಫರಾನ್ 3000 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಈ ಒಂದು ಸ್ಪರ್ಧೆಯಲ್ಲಿ ದಿಲೀಪ್ ರಾಜ್ ತ್ರಿವಿಧ ಜಿಗಿತದಲ್ಲಿ ದ್ವಿತೀಯ ಸ್ಥಾನ ಪಡೆದು ದಿನಾಂಕ 22-23ರಂದು ಶ್ರೀ ರತ್ನವರ್ಮ ಹೆಗ್ಗಡೆ ಮೈದಾನ ಉಜಿರೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿರುತ್ತಾನೆ. ನವೆಂಬರ್ 18, 2018ರಂದು ಪರಂಡೆಯಲ್ಲಿ ನಡೆದ ಕೆಸರೊಡಂಜಿ ದಿನ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ 10 ವಿದ್ಯಾರ್ಥಿಗಳು ಭಾಗವಹಿಸಿ 4 ಪ್ರಥಮ ಸ್ಥಾನ ಹಾಗೂ 4 ದ್ವಿತೀಯ ಹಾಗೂ 4 ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಹಾಗೆ ದಿನಾಂಕ 23 ಡಿಸೆಂಬರ್ 2018ರಂದು ಗೋವಿನತಾಶ್ರಮ ಪಜೀರ್ನಲ್ಲಿ ನಡೆದ ಗ್ರಾಮೀಣ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ಹನುಮಂತಪ್ಪ 5 ಕಿಲೋಮೀಟರ್ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ, ಫರಾನ್ ತೃತೀಯ ಸ್ಥಾನ, ಇಬ್ರಾಹಿಂ ಖಲೀಲ್ ಚತುರ್ಥ ಸ್ಥಾನವನ್ನು ಪಡೆದಿರುತ್ತಾರೆ. ಬಾಲಕರ ವಿಭಾಗದಲ್ಲಿ ಲಗೋರಿ ಮತ್ತು ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಹಾಗೆ ದಿನಾಂಕ 8-9 ನವೆಂಬರ್ 2018ರಂದು ನಡೆದ ವಾರ್ಷಿಕ ಶಾಲಾ ಕ್ರೀಡಾಕೂಟದಲ್ಲಿ ನಮ್ಮ ಶಾಲಾ ಮೈದಾನದಲ್ಲಿ ನೆರವೇರಿಸಿ ಅದರಲ್ಲಿ ವೈಯಕ್ತಿಕ ಚಾಂಪಿಯನ್ ಆಗಿ ಹೊರಬಂದಂಥವರು ಈ ಕೆಳಕಂಡವರಾಗಿರುತ್ತಾರೆ. ಕಿರಿಯ ಬಾಲಕರ ವಿಭಾಗದಲ್ಲಿ ಸುನೈ ಚಂದ್ರಶೇಖರ್ ಆಜಾದ್ ಹೌಸ್ 11 ಅಂಕ ಗಳಿಸಿ ವೈಯಕ್ತಿಕ ವೀರಾಂಗಣಿಯಾಗಿರ್ತಾನೆ. ಹಾಗೂ ಹಿರಿಯ ಬಾಲಕರ ವಿಭಾಗದಲ್ಲಿ ಚಂದ್ರಶೇಖರ್ ಆಜಾದ್ ತಂಡದ ಹನುಮಂತಪ್ಪ 3 ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಗಳಿಸಿ 15 ಅಂಕ ಗಳಿಸಿ ವೈಯಕ್ತಿಕ ವೀರಾಂಗಣಿಯಾಗಿರ್ತಾನೆ. ಹಾಗೂ ಕಿರಿಯ ಬಾಲಕಿಯರ ವಿಭಾಗದಲ್ಲಿ ರಾಣಿ ಚೆನ್ನಮ್ಮ ಹೌಸಿನ ಮುಝೈನಾ ವೈಯಕ್ತಿಕ ವೀರಾಂಗಣಿಯಾಗಿರ್ತಾಳೆ. ಹಾಗೂ ಹಿರಿಯ ಬಾಲಕಿಯರ ವಿಭಾಗದಲ್ಲಿ ಒನಕೆ ಓಬವ್ವ ತಂಡದ ಫಾತಿಮತ್ ಶೈಮಾ 10 ಅಂಕ ಗಳಿಸಿ ವೈಯಕ್ತಿಕ ವೀರಾಂಗಣಿಯಾಗಿ ಹೊರಹೊಮ್ಮಿರುತ್ತಾರೆ. ಹೀಗೆ ಈ ಕ್ರೀಡಾಕೂಟದಲ್ಲಿ ಸಮಗ್ರ ಚಾಂಪಿಯನ್ ಆಗಿ ರನ್ನರಪ್ ಆದ ತಂಡಗಳು ಕೆಳಗಿನಂತಿದೆ. ಬಾಲಕರ ವಿಭಾಗದಲ್ಲಿ ಚಂದ್ರಶೇಖರ್ ಆಜಾದ್ 79 ಅಂಕವನ್ನು ಗಳಿಸಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತದೆ. ಹಾಗೆ ಭಗತ್ ಸಿಂಗ್ 44 ಅಂಕ ಗಳಿಸಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತದೆ. ಹಾಗೂ ಸಾವರ್ಕರ್ ಹೌಸ್ 30 ಅಂಕ ಗಳಿಸಿ ತೃತೀಯ ಸ್ಥಾನವನ್ನು ಗಳಿಸಿರುತ್ತದೆ. ಬಾಲಕಿಯರ ವಿಭಾಗದಲ್ಲಿ 2 ತಂಡಗಳು ಒನಕೆ ಓಬವ್ವ ಮತ್ತು ಝಾನ್ಸಿ ರಾಣಿ ಈ 2 ತಂಡಗಳು 45 ಅಂಕವನ್ನು ಗಳಿಸಿ ಸಮಗ್ರ ವೀರಾಂಗಣಿಯನ್ನು ಹಂಚಿಕೊಂಡಿರುತ್ತವೆ. ರಾಣಿ ಚೆನ್ನಮ್ಮ 41 ಅಂಕ ಗಳಿಸಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತದೆ. ದಿನಾಂಕ 26 ಡಿಸೆಂಬರ್ 2018ರಂದು ಸ್ವರಾಜ್ ಮೈದಾನ ಮೂಡಬಿದ್ರೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ವಿಶೇಷ ಚೇತನ ಮಕ್ಕಳ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ರಕ್ಷಿತ್ ಕೆ ಶೆಟ್ಟಿ ಗುಂಡು ಎಸೆತದಲ್ಲಿ ಹಾಗೂ ಜೆವೆಲಿನ್ ಎಸೆತದಲ್ಲಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ಬರುವ 5-6 ಜನವರಿ 2019ರಂದು ನಡೆಯುವ ರಾಜ್ಯ ಮಟ್ಟದ
ವಿಶೇಷಚೇತನ ಮಕ್ಕಳ ಕ್ರೀಡಾಕೂಟದಲ್ಲಿ ಆಯ್ಕೆಯಾಗಿರುತ್ತಾನೆ. ಅದು ನಮ್ಮ ಶಾಲೆಗೆ ಹೆಮ್ಮೆಯ ತರುವ ಸಂಗತಿ. ಅವನು ಕಳೆದ ವರ್ಷ ಇದೇ ಒಂದು ಸ್ಪರ್ಧೆಯಲ್ಲಿ ಮಂಗಳಜ್ಯೋತಿ ವಾಮಂಜೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜವೆಲ್ನೆಸ್ನಲ್ಲಿ ಪ್ರಥಮ ಹಾಗೂ ಗುಂಡು ಎಸೆತ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಗಳಿಸಿ ಇರುವುದು ಅದು ಉಲ್ಲೇಖನೀಯ ಸಂಗತಿಯಾಗಿರುತ್ತದೆ. ಹೀಗೆ ವಿವಿಧ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಮತ್ತು ವಿಜೇತರಾದ ಎಲ್ಲ ಕ್ರೀಡಾಪಟುಗಳಿಗೆ ಶಾಲೆಯ SDMC ಅಧ್ಯಕ್ಷರು, ಸದಸ್ಯರು, ಹಳೆಯ ವಿದ್ಯಾರ್ಥಿಗಳಿಂದ, ಮುಖ್ಯಾಧ್ಯಾಪಕರು, ಶಿಕ್ಷಕ ವೃಂದದಿಂದ ಅಭಿನಂದಿಸುತ್ತಾ ಈ ಒಂದು ಸಹಕಾರ ಮುಂದೆ ಇರಲಿ ಅಂತ ಅವರಲ್ಲಿ ಬೇಡುತ್ತಾ ಸಹಕಾರ ವಹಿಸುತ್ತಾ ಈ ವರದಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ನಮ್ಮ ಮನಸ್ಸು ಅರಳಲಿ, ನಮ್ಮ ಬದುಕು ಬೆಳಗಲಿ ಅಂತ ಹೇಳ್ತಾ, ಇದೀಗ ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಸಂಘ ಹೊಸದಾಗಿ ನಿರ್ಮಾಣ ಆಗಿದೆ. ಈ ಹಳೆ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಬೆನ್ನೆಲುಬು, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆಂಬಲವನ್ನು ನೀಡುವವರು, ಇಂದು ಮುಂದು ಎಲ್ಲಕ್ಕೂ ಸಾಕ್ಷಿಭೂತರಾಗಿರುವವರು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಎಂಬಂತೆ ಪಡೆದದನ್ನು ಮತ್ತೆ ಸಮಾಜಕ್ಕೆ ನೀಡುವ ಶಿಕ್ಷಣದ ಪರಿಪೂರ್ಣತೆಯ ಕೊನೆಯ ಮಜಲನ್ನು ಸಾಧಿಸಲು ಅವರು ಕಟಿಬದ್ಧರಾಗಿರುತ್ತಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರು ತಮ್ಮ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಮಂಡಿಸಲಿದ್ದಾರೆ. ಕಾರ್ಯದರ್ಶಿಯಾದಂತಹ ಸಂದೀಪ್ ರವರು ಮುಂದಿನ ಕಾರ್ಯಕ್ರಮವನ್ನು ನಾನು ಹಳೆ ವಿದ್ಯಾರ್ಥಿ ಸಂಘಕ್ಕೆ ಒಪ್ಪಿಸ್ತಾ ಇದ್ದೇನೆ. ವಿದ್ಯಾರ್ಥಿ ಮಿತ್ರರೇ ಮತ್ತು ವಿದ್ಯಾರ್ಥಿನಿಯರೇ, ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ಸಂಘವು ನಡೆದು ಬಂದ ಬಗೆ ಮತ್ತು ಚಟುವಟಿಕೆಗಳ ಕುರಿತು ವರದಿಯನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘವನ್ನು ಸ್ಥಾಪಿಸಬೇಕೆಂಬ ಸರ್ಕಾರದ ಸುತ್ತೋಲೆಯಂತೆ ಮುಖ್ಯೋಪಾಧ್ಯಾಯರಾದಂತಹ ಚಂಚಲಾಕ್ಷಿ ಟೀಚರ್ ಮತ್ತು ನಯನಾ ಟೀಚರ್ ಅವರ ಮುಂದಾಳತ್ವದಲ್ಲಿ ಸ್ಥಳೀಯ ಹಳೆ ವಿದ್ಯಾರ್ಥಿಗಳನ್ನು ಜೊತೆಗೂಡಿಸಿ ದಿನಾಂಕ ಶಿಹಾಬುದ್ದೀನ್ ಡಿ ರವರು ಸಂಘದ ಪ್ರಥಮ ಅಧ್ಯಕ್ಷರಾಗಿ ಮತ್ತು ಶ್ರೀ ಶಿವಪ್ರಸಾದ್ ರವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ನಿವೃತ್ತ ಶಾಲಾ ಮುಖ್ಯ ಶಿಕ್ಷಕರಾದಂತಹ ಶ್ರೀ ರಮೇಶ್ ಸರ್ ರವರು ಸಂಘದ ಗೌರವಾಧ್ಯಕ್ಷರಾಗಿ ನಿರ್ಣಯಿಸಲಾಯಿತು. ಸ್ಥಳೀಯ ಹಿರಿಯ ನಾಗರಿಕರು ಮತ್ತು ಶಾಲೆಯ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿರುವ ಶ್ರೀಮತಿ ವಿಜಯ ಬೆಳ್ಮ ಪಂಚಾಯತ್ ಅಧ್ಯಕ್ಷರು, ಶ್ರೀ ಯೂಸುಫ್ ಬಾವ ಬೆಳ್ಮ ಮುರಕಲ್ಲು ತೆರವುಗೊಳಿಸಿ ಸಮತಟ್ಟುಗೊಳಿಸುವಂತಹ ಕಾರ್ಯವನ್ನು ಕೈಗೊಳ್ಳಲಾಯಿತು. ಆಗಸ್ಟ್ 2018 ತಿಂಗಳಿನಲ್ಲಿ ಶಾಲೆಯ ಸುತ್ತಮುತ್ತ ಸ್ವಚ್ಛತಾ ಕಾರ್ಯ ಮತ್ತು ಕುಡಿಯುವ ನೀರಿನ ಪೂರೈಕೆಯ ಹೊಸ ಪೈಪ್ಲೈನ್ ವ್ಯವಸ್ಥೆಯನ್ನು ಮಾಡಲಾಯಿತು. SSLCಯಲ್ಲಿ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶುಭ ಕೋರುವ ಫಲಕವನ್ನು ಹಾಕಲಾಯಿತು. ಸೆಪ್ಟೆಂಬರ್ 8ರಂದು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕರು, ಸಂಘದ ಗೌರವಾಧ್ಯಕ್ಷರೂ ಆದಂತಹ ಶ್ರೀ ರಮೇಶ್ ಸರ್ ಅವರನ್ನು ಸನ್ಮಾನಿಸಲಾಯಿತು ಹಾಗೂ ಉಳಿದ ಶಿಕ್ಷಕ ವೃಂದವನ್ನು ಅಭಿನಂದಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ದೇರಳಕಟ್ಟೆ ಇದರ ಹಳೆ ವಿದ್ಯಾರ್ಥಿ ಸಂಘ ಮತ್ತು ನಮ್ಮ ಸಂಸ್ಥೆಯು ಜಂಟಿಯಾಗಿ ಶಾಲೆಯ ಗೇಟಿಗೆ ಪೇಂಟಿಂಗ್ ಕೊಡುವ ಕಾರ್ಯವನ್ನು ಕೈಗೊಳ್ಳಲಾಯಿತು. ಶಾಲೆಯ ದುರಸ್ತಿ ಮತ್ತು ಬಣ್ಣ ಬಳಿಯುವ ಯೋಜನೆ ಸಂಘದ ಮುಖ್ಯ ಯೋಜನೆಯಲ್ಲಿ ಒಂದಾಗಿದ್ದು ಸಂಘವು ದಾನಿಗಳ ನೆರವಿಗಾಗಿ ಕಾರ್ಯನಿರತವಾಗಿದೆ. ಅದನ್ನು ತ್ವರಿತವಾಗಿ ಎಲ್ಲರ ಸಹಕಾರದೊಂದಿಗೆ ಸಂಪೂರ್ಣಗೊಳಿಸುತ್ತೇವೆ ಎಂಬ ಆಶಯದೊಂದಿಗೆ ಸಂಘದ ಈ ಚುಟುಕು ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಸಂಘದ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ನಾವೊಂದು ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀ ಯೂಸುಫ್ ಬಾವ ಹಾಗೂ ಶ್ರೀ ನಾರಾಯಣ್ ಶೆಟ್ಟಿ ಎನ್ ಇವರಿಗೆ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಇಬ್ಬರನ್ನು ಗೌರವಿಸುವಂತಹ ಕಾರ್ಯಕ್ರಮ. ಈ ಇಬ್ಬರು ಮೇಲ್ಪಂಕ್ತಿಗೆ ಬಂದು ಮುಂದಿನ ಸಾಲಲ್ಲಿ ಆಸೀನರಾಗಬೇಕಾಗಿ ವಿನಂತಿ. ಸತತವಾಗಿ ಸರ್ಕಾರದೊಂದಿಗೆ ಸಂಪರ್ಕ ನೆಟ್ಟು ಈ ಪ್ರದೇಶದಲ್ಲಿ ಶಾಲೆಯನ್ನು ನಿರ್ಮಾಣ ಮಾಡುವುದರಲ್ಲಿ ಯೂಸುಫ್ ಅವರು ಬಹಳ ಮಹತ್ತರವಾದಂತಹ ಪಾತ್ರ ವಹಿಸಿದ್ದಾರೆ. ಹಾಗೆ ನಾರಾಯಣ್ ಶೆಟ್ಟರು ಕೂಡ ಎಲ್ಲ ರೀತಿಯಲ್ಲಿ ಸಹಕಾರ ನೀಡುತ್ತಾ ಬಂದಿದ್ದು ತನ್ನ ನಿವೃತ್ತಿಯ ನಂತರಂತೂ ಸಂಪೂರ್ಣವಾಗಿ ತನ್ನ ಶಾಲೆಗೆ ಯಾವೆಲ್ಲ ಸಹಕಾರ ಬೇಕೋ ಎಲ್ಲವನ್ನೂ ನೀಡುತ್ತಾ ಬಂದಿರುತ್ತಾರೆ. ನಮ್ಮ ಶಾಲೆಯ ಸರ್ವತೋಮುಖ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಹಕಾರ ನೀಡಿದಂಥ ಶ್ರೀ ಮೊಯ್ದೀನ್ ಬಾವ ಇವರ ಸನ್ಮಾನ ಪತ್ರವನ್ನು ವಾಚಿಸಲಿದ್ದಾರೆ. ಯೂಸುಫ್ ಬಾವ ಅವರ ಸನ್ಮಾನ ಪತ್ರವನ್ನು ವಾಚಿಸಿದ್ದಾರೆ ಮೊಯ್ದೀನ್ ಮನ್ಸೂರಿ ಅವರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆ ದೇರಳಕಟ್ಟೆ ಹಳೆ ವಿದ್ಯಾರ್ಥಿ ಸಂಘದಿಂದ ವತಿಯಿಂದ ಸನ್ಮಾನಿತರಾದಂತಹ
ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಹಿಂದಿನ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸರಣಿಯುವ ಬೇಗಿನ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಳೆಯನ್ನು ಹರಿಸಿರುವ ನಾಯಕರೇ ಈಗ ಚಪ್ಪಾಳೆ. ಆದರೂ ಒಂದೆರಡು ಮಾತನ್ನು ಹೇಳಬೇಕಂತ ಇಚ್ಛಿಸ್ತೇನೆ. ವೇದಿಕೆಯಲ್ಲಿ ಇರುವ ನನ್ನ ಹಿತೈಷಿಗಳೇ ಗಣ್ಯರೇ ಹಾಗೂ ನನ್ನ ಪ್ರೀತಿಯ ಶಿಕ್ಷಕರಿಂದವರೇ ಹಾಗೂ ಇದರಲ್ಲಿ ನಿಂತಿರುವ ನಮ್ಮ ಪುಟಾಣಿ ಮಕ್ಕಳೇ, ತುಂಬ ಸಂತೋಷ ಆಗ್ತದೆ. ಒಂದು ಕಡೆಯಲ್ಲಿ ಇಂಥ ಸನ್ಮಾನ ನಮ್ಮಂಥವರಿಗೆ ಬೇಕಾ ಅಂತ ನನ್ನ ಒಂದು ಮನಸ್ಸು. ಯಾಕಂತ ಹೇಳಿದರೆ ಸನ್ಮಾನ ಮಾಡಿ ಈ ಇಳಿ ವಯಸ್ಸಲ್ಲಿ ನಮ್ಮನ್ನು ಬೇಗ ಕಲಿಸ್ತಾ ಇದ್ದರು ಅಂತೇಳಿ. ಅಂದರೆ ನನಗೆ ಕೆಲವು ಸನ್ಮಾನ ಆಯಿತು, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೂಡ ತುಂಬ ಸನ್ಮಾನ ಆಯಿತು. ಆಗ ಕೂಡ ನಾನು ಹೇಳಿದ್ದೇ ಮಾತು, ಸನ್ಮಾನ ಯಾಕೆ ಸುಮ್ಮನೆ, ಏನಾದರೂ ನಾವು ಒಳ್ಳೆ ಕೆಲಸ ಮಾಡಿದರೆ ಅದನ್ನು ನೋಡುವನು ಬೇರೆ ಇದ್ದಾನೆ. ನಾವು ಅಂಥ ಕೆಲಸ ಏನು ಕಡೆ ಕೆಲಸ ಮಾಡಲಿಲ್ಲ. ಇದೇನಿಲ್ಲ. ಈಗ ಇಡೀ ವಯಸ್ಸಲ್ಲಿ ನಾನು ಏನಾದರೂ ಅಲ್ಪ ಸ್ವಲ್ಪ ಸಹಾಯ ಮಾಡಿದರೆ ಅದು ಏನು ನಾನು ಕೆಲಸ ಮಾಡಿದಲ್ಲ. ನನಗೆ ಸರ್ಕಾರದಿಂದ ಈಗಲೂ ಒಂದು ಇಷ್ಟು ಅಂತ ಹೇಳಿ ಮೊತ್ತ ಪೆನ್ಷನ್ ಬರ್ತಾ ಇದೆ. ಆ ಹಣದಿಂದ ಅದರಲ್ಲಿ ಸಾಧಾರಣ ಸ್ವಲ್ಪ ಅಂಶವನ್ನು, ಸ್ವಲ್ಪ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಮತ್ತು ಬೇಡಿಕೆ ಜಾಸ್ತಿ ಆಗ್ತಾ ಉಂಟು. ಅಂದರೆ ದಾನಿಗಳಿದ್ದರೆ ಕೆಲವರು ಇದ್ದಾರೆ, ಇಲ್ಲ ಅಂತ ಇಲ್ಲ. ಈಗ ಬ್ಯಾಂಗ್ಳೂರಿನಲ್ಲಿ, ಡೆಲ್ಲಿಯಲ್ಲಿ ಎಲ್ಲ 3-4 ಸಂಸ್ಥೆ ಇದೆ. ಒಂದೆರಡು ಸಂಸ್ಥೆಯಲ್ಲಿ ನಾವು ಕಂಡಿದ್ದೇವೆ, ಅದೇ ಹೆಸರಿನವರು ಮತ್ತು ಕೇಳುತ್ತಾ ಇದ್ದಾರೆ. ಅದಕ್ಕೆ ನನಗೆ ಸ್ವಲ್ಪ ಡೌಟ್ ಬಂದು ಅಲ್ಲಿಗೆ ನಾನು ಬರ್ತೇನೆ, ಬಂದು ನೋಡ್ತೇನೆ ಅಂತ ಹೇಳಿದೆ. ಅದಕ್ಕೆ ಕೂಡ ಕೆಲವರು ರಸೀದಿಯೇ ಕೊಡುವುದಿಲ್ಲ. ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾದ್ರೆ ನಮಗೆ ಅದೊಂದು ರಸೀದಿ ಕೂಡ ಬೇಕಾಗುತ್ತೆ. ಒಂದೆರಡು ಟೈಮಲ್ಲಿ ನನ್ನ ವಿಳಾಸಕ್ಕೆ ಕಳಿಸಿದ್ದೇನೆ ಅಂತ ಹೇಳಿದರೆ ಅದು ಕೂಡ ನನಗೆ ಬರಲಿಲ್ಲ ವಿಳಾಸಕ್ಕೆ. ಅಂದರೆ ನನಗೆ ಡೌಟ್ ಬಂತು. ಹಾಗೆ 1-2 ಸಂಸ್ಥೆಯನ್ನು ಸ್ಟಾಪ್ ಮಾಡಿದೆ. ಒಂದು 3 ಸಂಸ್ಥೆ ಈಗ ಉಂಟು. ಅಂದರೆ ಬಡ ಅನಾಥ ಮಕ್ಕಳಿಗೆ ಒಂದು ವರ್ಷಕ್ಕೆ ತಿಂಗಳಿಗೆ ಇಷ್ಟಿಷ್ಟು ಅಂತ ನನ್ನ ಅಕೌಂಟಿಂದ ಕಟ್ಟಾಗಿ ಹೋಗ್ತಾ ಉಂಟು. ಇದು ಹೇಳಬಾರ್ದು ಇಲ್ಲಿ. ಅಂದರೆ ಬಯೋಡಾಟಾ ಕೇಳಿದಾಗ ಇಲ್ಲಿ ಹೇಳಿದ್ರು, ಎಲ್ಲ ಹೇಳಿಕೆ ಇನ್ನೂ ತುಂಬ ಇದೆ, ಅದೆಲ್ಲ ಬೇಡ. ತುಂಬ ಇದೆ, ತುಂಬ ಕೆಲವೆಲ್ಲ ನನ್ನ ಜೀವನದಲ್ಲಿ ಅದನ್ನು ಎಷ್ಟು ಕಷ್ಟ ಬಂದಿದೆ, ನಾನು ಎಜುಕೇಷನ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಬಂದಿದ್ದೇನೆ ಅಂದರೆ ಅದು ಹೇಳಲಿಕ್ಕೆ ಬರುವುದಿಲ್ಲ. ಇಷ್ಟರ ತನಕ ಈ ಇಳಿ ವಯಸ್ಸಿವರೆಗೆ ನಾವು ಇಲ್ಲಿ ಇಷ್ಟು ಏಜ್ವರೆಗೆ ಬದುಕಬೇಕಿದ್ರೆ, ಅದಕ್ಕೆ ಆರೋಗ್ಯವಂತ ಬದುಕಬೇಕಾದ್ರೆ ಅದು ನಾನು ಮಾಡಿದ ಸಾಧನೆ ಮತ್ತು ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ಅದಕ್ಕೆ ಅಂತ ಹೇಳಿ ನಾನು ಅಂದಾಜು ಮಾಡ್ತೀನಿ. ಇಲ್ಲಿ ಸಾಧಾರಣ 45 ವರ್ಷಗಳಿಂದ ಬಂದೆ. ಈ ಶಾಲೆ ಆನಂತರ ಕಟ್ಟಡ ಆದ್ದು. ಇದಕ್ಕೆ ಈ ಶಾಲೆದು ಅಷ್ಟೇನು ನನಗೆ ಮೊದಲಿನವ್ರದ್ದೆಲ್ಲ ನಮ್ಮ ಒಬ್ಬರು ತೀರಿ ಹೋದರು. ಅವರು ಮೊದಲು ಹೈಸ್ಕೂಲ್ ಇರುವ ಮೊದಲು ಹೈಸ್ಕೂಲ್ ಆಗಲಿಕ್ಕೆ ಇಲ್ಲಿ ಕಾರಣಕರ್ತರು ಅವರಿರುವಾಗ ತುಂಬ ಹೆಲ್ಪ್ ಮಾಡಿ ಬಂದು ನಮ್ಮ ಮನೆಯಲ್ಲೇ ಬಂದು ಕಾಫಿ ಎಲ್ಲ ಕುಡಿಯುತ್ತಾ ಹೋಗ್ತಾ ಇದ್ರು. ಆ ನಂತರ ನನಗೆ ಸ್ವಲ್ಪ ನಂಟು ಬಂದಿತ್ತು. ಹೈಸ್ಕೂಲಲ್ಲಿ ಕೂಡ ನಮಗೆ ತುಂಬ ಕಾಂಟ್ಯಾಕ್ಟ್ ಇಲ್ಲ. ಇತ್ತೀಚೆಗೆ ಈ ಶಿಕ್ಷಕರು ಈಗ ಕೆಲವು ವರ್ಷಗಳಲ್ಲಿ ನೋಡ್ತಾ ಇದ್ದೇನೆ. ಈ ಹಸನ್ಮುಖಿ ಶಿಕ್ಷಕರು ನೋಡುವಾಗ ನನಗೆ ತುಂಬ ಸಂತೋಷ ಆಗ್ತದೆ. ಹಸನ್ಮುಖ ಗಂಡಸರಾಗಲಿ ಹೆಂಗಸರಾಗಲಿ ಅದಕ್ಕೆ ನಾವು ನಗಾಡ್ತಾ ಇದ್ದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆದು, ಮುಖ ಕೂಡ ಚೆಂದ ಆಗ್ತದೆ. ಇದು ಮಕ್ಕಳಲ್ಲಿ ಕೂಡ ಹೇಳುವುದು, ಯಾವಾಗಲೂ ನೀವು ಪಿಸುರು ಮುಖ ಮಾಡಿ ಯಾರ ಹತ್ರ ಮಾತಾಡಬೇಡಿ, ಹಾಗೆ ಇರಬೇಡಿ. ಮನೆಯಲ್ಲಿ ಕೂಡ ನಗಾಡ್ತಾ ಇರಿ, ನಿಮ್ಮ ಆರೋಗ್ಯ ಕೂಡ ವೃದ್ಧಿ ಆಗ್ತದೆ, ಮುಖ ಕೂಡ ಚೆಂದ ಆಗ್ತದೆ. ತಮಾಷೆಗೆಲ್ಲ ಹೇಳಿ ತುಂಬನೇ ಅಲ್ಲ, ಎಲ್ಲ ನಗುತ್ತಾ ಇರಿ. ಅದರಡಿಯಲ್ಲಿ ಈ ದಿವಸ ಈ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು. ಇಷ್ಟು ಜನ ಮಕ್ಕಳು ಈ ಕ್ರೀಡೆಯಲ್ಲಿ ಪಾಲ್ಗೊಂಡು ಕ್ರೀಡೆಯಲ್ಲಿ ಅತ್ಯುತ್ತಮ ಇದನ್ನು ಪಡೆದಕ್ಕೆ ಇದಕ್ಕೆ ಕಾರಣಭೂತ ಯಾರಂತ ಹೇಳಿದರೆ ಹೆಚ್ಚಾಗಿ ನಮ್ಮ ಈ ವಿಷ್ಣು ಹೆಬ್ಬಾರ್ ಹೆಚ್ಚು ಅವರೇ. ಆದರೆ ಬೇರೆ ಕಡೆ ಕೂಡ ಇರುವ ಈ ಅವರ ಬಿಡುವ ಟೈಮಲ್ಲಿ ಇಲ್ಲಿ ಬಂದು ಇಷ್ಟೆಲ್ಲ ಅವರನ್ನು ಈ ಉತ್ತೇಜನ ಅವರಿಗೆ ಕೊಟ್ಟು ಇಷ್ಟು ಮುಂದುವರಿಸಲಿಕ್ಕೆ ಕಾರಣ ಅವರೇ. ಹಾಗೆ ಬಾಕಿ ವಿದ್ಯೆಯಲ್ಲಿ ಕೂಡ
ಶಾಲಾ ಸಮಯ ಮುಗಿದ ನಂತರ ಅವರಿಗೆ ಪುನಃ ಟ್ಯೂಷನ್ ಕೊಡುವಂತಹ ಇದು ನಾನು ಕೇಳ್ತಾ ಇದ್ದೇನೆ, ಕಾಣ್ತಾ ಇದ್ದೇನೆ. ತುಂಬ ಮುತುವರ್ಜಿಯಿಂದ ಯಾರೂ ಈ ನಮೂನೆಯಲ್ಲಿ ವಿದ್ಯಾದಾನವನ್ನು ಮಾಡುವಂಥದ್ದು ನಾನು ನೋಡಲೇ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡುವಾಗ ನಮ್ಮ ಈಗ ಸರ್ಕಾರಿ ಶಾಲೆಗೆ ಎಲ್ಲಿ ಸರ್ಕಾರಿ ಶಾಲೆ ಹೆಚ್ಚು ಎಲ್ಲಿಗೆ ಮಕ್ಕಳೇ ಇಲ್ಲ. ಆದರೆ ನನ್ನಲ್ಲಿ ಕೇಳ್ತಾರೆ ಯಾವಾಗಲೂ ಏನೋ ಪ್ರೋಗ್ರಾಮ್ ಇದ್ರೆ ನಮ್ಮಲ್ಲಿ ಮಂಗಳೂರಲ್ಲಿ ನನ್ನೊಂದು ಆಫೀಸ್ ಉಂಟು. ಈಗ ಕೂಡ ನಾವು ನಿವೃತ್ತ ನಂತರ ಈಗ ಸೇವೆ ಮಾಡ್ತಾ ಇದ್ದೇನೆ. ಏನಾದರೂ 4 ಜನ ಕೆಲಸ ಮಾಡ್ತಾ ಇದ್ದಾರೆ. ನಾವು 3 ಜನ 2 ಜನ ಡಿಪ್ಟಿ ತಹಸೀಲ್ದಾರ್, ಒಬ್ಬರು ತಹಸೀಲ್ದಾರರು, ಮತ್ತೆ 1-2 ಜನ ಸರ್ವೇಯರು, 1-2 ಜನ ಕಂಪ್ಯೂಟರ್ ಆಪರೇಟರ್, ಇವರೆಲ್ಲ ಮಾಡ್ತಾರೆ. ಇವರ ಜೀವನ ಹೋಗ್ತಾ ಬೇಕು. ನಮ್ಮಿಂದ ಮಾಡ್ತಾರೆ. ಅದು ಸಿಕ್ಕುವುದು ನನಗೆ ಏನಾದರೂ ಕೆಲಸ ಮಾಡಿದರೆ ಅದು ಕೂಡ ಅತ್ಯಲ್ಪ ಹಣ. ನಾನು ಈಗ 1 ವರ್ಷದಿಂದ ಕೆಲಸವೇ ಆಗುವುದಿಲ್ಲ ಜಾಗಿನ ವಿಷಯದಲ್ಲಿ. ಏನಾದ್ರು ನಮಗೆ ತಿಳಿದಿದ್ದರೆ ಲೀಗಲ್ ಜಾಗದ ಸಂಬಂಧಕ್ಕೆ ಏನಾದರೂ ಲೀಗಲ್ ಕೊಡ್ತಾ ಇದ್ದೇವೆ. ಆ ವಕೀಲರು ಕೂಡ ಬರ್ತಾರೆ. ಅಲ್ಲಿ ವಕಾಲತ್ತು ಸ್ವಲ್ಪ ಆಗಿದೆ ನನಗೆ, ಆದರೆ ನಾನು ವಕೀಲಲ್ಲ. ನನ್ನಲ್ಲಿ 2 ಜನ ವಕೀಲರಿದ್ದಾರೆ. ಆದರೆ ಅಲ್ಲಿ ಈಗ 1 ವರ್ಷದಿಂದ ಯಾವ ಕೆಲಸವೂ ಆಗುವುದಿಲ್ಲ ನಮ್ಮ ಸರ್ಕಾರದಿಂದ. ಒಂದು ಲೈಸೆನ್ಸ್ ಮಾರಾಟ ಮಾಡಬೇಕಾದ್ರೆ ಇದೇ ಏರಿಯಾದಲ್ಲಿ ಎಷ್ಟು ಕಷ್ಟ ಆಗಿದೆ ಗೊತ್ತಿಲ್ಲ. ಕಾನೂನು ಒಂದು 10-15 ಡಿಪಾರ್ಟ್ಮೆಂಟಿಗೆ ಹೋಗಬೇಕು. ಅಲ್ಲಿಂದ NOC ತಗೊಳ್ಬೇಕು. ಜಾಗ ನಮ್ಮದು, NOC ಎಲ್ಲಿಂದ ತಗೊಳ್ಬೇಕು. ನಾವು ಅದನ್ನು ಮಾರಾಟ ಮಾಡಬೇಕಾದ್ರೆ ತುಂಬ ಕಷ್ಟ ಆಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಕೂಡ ಇದ್ದೇವೆ. ಹಾಗೆ ಆ ನಮೂನೆ ಸೇವೆ ಮಾಡ್ತೇವೆ ನಿವೃತ್ತ ವಯಸ್ಸಿನಲ್ಲಿ. ಅಂದರೆ ಅದು ಜನರ ಸೇವೆ. ಸ್ವಲ್ಪ ನಮ್ಮ ಖರ್ಚು ಕೂಡ ಹೋಗ್ತದೆ. ಈಗ ಒಂದು 6 ತಿಂಗಳ ನಂತರ ನಮ್ಮ ಪೆನ್ಷನ್ ಹಣವೇ ಅವರಿಗೆ ಪೇಮೆಂಟ್ ಮಾಡ್ತಾ ಇದ್ದೇವೆ. ಅಂದರೆ ಅವರಿಗೆ ಸಂಬಳ ಕೊಡಬೇಕು. ಅಂಥ ಕಷ್ಟ ಕೂಡ ಬಂದಿದೆ. ಈ ಇಡೀ ವಯಸ್ಸಲ್ಲಿ ನಮಗೆ ನಮ್ಮನ್ನು ಗುರುತಿಸಿ ನಮಗೆ ಈ ಸನ್ಮಾನ ಮಾಡಿದ್ದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಇನ್ನೂ ಎಷ್ಟು ಸಮಯ ಬದುಕುತ್ತೇನೆ ಅಂತ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿವರೆಗೆ ಈ ಶಾಲೆಯನ್ನು ನಾವು ಮರೆಯೋದಿಲ್ಲ. ಹೆಚ್ಚು ಕಾಲ ನಾನು ಕೂಡ ಇಲ್ಲಿ ದೇರ್ಲಗಟ್ಟಿ ಇರ್ತೇನೆ ಅಂತ ಗೊತ್ತಿಲ್ಲ. ಅಂದರೆ ಪ್ರಾಯ ಆಯಿತು, ಮಕ್ಕಳೆಲ್ಲ ಅವರೊಂದು ಉದ್ಯೋಗದಲ್ಲಿದ್ದಾರೆ. ಒಂದು ಬಿಲ್ಡಿಂಗ್ ಕಟ್ಟಿದ ನಂತರ ಅದನ್ನು ರಕ್ಷಣೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಉಂಟು ಅಂತ ಹೇಳಿ ಅದು ತುಂಬ ಕಷ್ಟ. ಅಂದರೆ ಒಂದು 10-12 ಜನ ಇಲ್ಲಿ ಬಾಡಿಗೆದಾರರಿದ್ದಾರೆ. ಅವರಿಗೆ ನಿರಂತರ ಬೇಕಾದ ಸವಲತ್ತು ಕೊಡಬೇಕು. ಅದು ಕೂಡ ನಂದೊಬ್ಬಂದೇ ಜವಾಬ್ದಾರಿ. ಹೆಣ್ಣು ಮಕ್ಕಳಿದ್ದಾರೆ, 3 ಜನ ಹೆಣ್ಣು ಮಕ್ಕಳು. ಅವರು ಮದುವೆಯಾಗಿ ಅವರು ಉದ್ಯೋಗದಲ್ಲಿ ಒಬ್ಬಳು ಮಾತ್ರ ಇರುವುದು, ಬಾಕಿಯವರು ಮನೆ ಕೆಲಸದಲ್ಲಿದ್ದಾರೆ. ಮಗ ಕೂಡ ಅವನ ಸ್ವಂತ ಉದ್ಯೋಗದಲ್ಲಿದ್ದಾನೆ. ಈಗ ನಾನೇ ಮತ್ತು ನನ್ನ ಹೆಂಡತಿ ಕೂಡ ಸ್ವಲ್ಪ ಅನಾರೋಗ್ಯದಿಂದ ಇದ್ದಾಳೆ. ಈಗ ನಮ್ಮನ್ನು ಕ್ಷಮಿಸಬೇಕು, ಸ್ವಲ್ಪ ಬೇಗನೆ ಹೋಗ್ತೇನೆ. ಒಂದು ಡಾಕ್ಟರ್ ಅಪಾಯಿಂಟ್ಮೆಂಟ್ ಆಗಿದೆ, ಇಷ್ಟು ಟೈಮಿಗೆ ಬರ್ತೀನಿ ಅಂತ. ನಂದಲ್ಲ, ನನಗೆ ದೇವ್ರದಿಂದ ಇಷ್ಟು ನನಗೆ ಏನು ತೊಂದರೆ ಇಲ್ಲ. ನನ್ನ ಮಿಸ್ಸಸ್ಸಿಗೆ ಸ್ವಲ್ಪ ಚೆಕ್ ಮಾಡಲಿಕ್ಕೆ ಉಂಟು. ಹಾಗೆ ನಿಮ್ಮನ್ನು ಬಿಟ್ಟು ಸ್ವಲ್ಪ ನಾನು ಮುಂಚಿತವಾಗಿ ಅಗಲ್ತೇನೆ. ಕ್ಷಮೆ ಕೋರಿ ನನ್ನನ್ನು ಬಿಟ್ಟು ಕೊಡಬೇಕಂತ ನಿಮ್ಮಲ್ಲಿ ಯಾಚಿಸುತ್ತಾ ನನಗೆ ಈ ಒಂದು ಅವಕಾಶ ಕೊಟ್ಟದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಹಳೆ ವಿದ್ಯಾರ್ಥಿ ಸಂಘಕ್ಕೆ ತುಂಬ ಚಿರಋಣಿಯಾಗಿದ್ದೇನೆ. ಈ ಹಳೆ ವಿದ್ಯಾರ್ಥಿ ಸಂಘವು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ನನಗೆ ಇತ್ತೀಚೆಗೆ ಗೊತ್ತಾದ್ದು. ತುಂಬ ಸಂತೋಷ. ಇದರಲ್ಲಿ ನಾನು ಕೂಡ ಸಕ್ರಿಯವಾಗಿ ಪಾಲ್ಗೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಥಮ ವಾರ್ಷಿಕೋತ್ಸವದ ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮ್ಮ ಪಂಚಾಯತ್ ಅಧ್ಯಕ್ಷರಾದಂತಹ ವಿಜಯ ಮೇಡಮ್ ರವರೇ, ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ರವರೇ, ಈ ವಾರ್ಡಿನ ಅತ್ಯುತ್ತಮ ಸದಸ್ಯರಾದಂತಹ ನನ್ನ ಆತ್ಮೀಯ ಮಿತ್ರರಾದಂತಹ ಕಬೀರ್ ರವರೇ, ಯುವ ನಾಯಕರಾದಂತಹ ಶಕೀರ್ ರವರೇ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಸಿಯಾಬುದ್ದೀನ್ ರವರೇ, ನಮ್ಮ ಶಾಲೆಯ ಮಾಜಿ ಮುಖ್ಯೋಪಾಧ್ಯಾಯರಾದಂತಹ ಸತೀಶ್ ರವರೇ, ನಮ್ಮ ದೈಹಿಕ ಉಪಾಧ್ಯಾಯರೇ, ವಿಜಯರವರೇ, ಅಬ್ದುಲ್ ರೆಹಮಾನ್ ರವರೇ, ಇಲ್ಲಿ ನೆರವೇರಿದಂತಹ ಎಲ್ಲ ವಿದ್ಯಾರ್ಥಿಗಳ ಪೇರೆಂಟ್ಸ್ ರವರೇ, ಈ ಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ, ಎಲ್ಲ ವಿದ್ಯಾರ್ಥಿಗಳೇ, ಇವತ್ತು ನಮಗೂ ನಿಮಗೂ ಎಲ್ಲರಿಗೂ ಬಹಳ ಒಂದು ಸಂತೋಷದ ದಿವಸ. ನಮ್ಮ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರವನ್ನು ನೋಡುವುದು ಮತ್ತು ಅವರು ಅದನ್ನು ಸ್ವೀಕರಿಸುವುದು ಒಂದು ಒಳ್ಳೆಯ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮವಾಗಿರುತ್ತದೆ. ಅದರಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ.
ನನಗೂ ಕೂಡ ಒಂದು ಹಳೆ ವಿದ್ಯಾರ್ಥಿ ಸಂಘದವರು ಒಂದು ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಒಂದು ಮಾತುಂಟು, ಹುಟ್ಟು ಅನಿರೀಕ್ಷಿತ, ಮರಣ ಶಾಶ್ವತ, ನಿಶ್ಚಿತ ಮತ್ತು ಮಧ್ಯದಲ್ಲಿ ಮಾಡಿದಂಥ ಕೆಲಸ ಅದು ಶಾಶ್ವತ ಅಂತ. ಅದು ನಾವೆಲ್ಲರೂ ಮಾಡಬೇಕು. ನಾವು ಒಂದು ಗ್ರಾಮದಲ್ಲಿ ಹುಟ್ಟಿ ಬೆಳೆದರೆ ವಿದ್ಯಾರ್ಥಿ ದಿಸೆಯಲ್ಲಿ ವಿದ್ಯಾರ್ಥಿಗಳಾಗಿ, ಒಳ್ಳೆಯ ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನು ಕಲಿತು ಅದರೊಂದಿಗೆ ಊರಿನ ಸಮಾಜ ಸೇವೆಯನ್ನು ಮಾಡುತ್ತಾ ಊರವರಲ್ಲಿ ಗುರುತಿಸುವಂತಹ ವಿದ್ಯಾರ್ಥಿಗಳಾಗಿರ್ಬೇಕು. ವಿದ್ಯಾರ್ಥಿಗಳು ಕಿವಿಕೊಟ್ಟು ಕೇಳಬೇಕು. ವಿದ್ಯಾರ್ಥಿಗಳು ಕಿವಿಕೊಟ್ಟು ಕೇಳಬೇಕು. ವಿದ್ಯಾ ಸಂಸ್ಥೆಗೆ ಬಂದರೆ ವಿದ್ಯೆ ಕಲಿಯುವುದಲ್ಲೇ ನೀವು ನಿರತರಾಗಿರಬೇಕು. ನಾನು ಇನ್ನೊಮ್ಮೆ ಹೇಳ್ತೇನೆ, ಒಳ್ಳೆಯ ವಿದ್ಯಾರ್ಥಿಗಳಾಗಿ ಈ ಪರಿಸರದಲ್ಲಿ ಒಳ್ಳೆಯ ಒಬ್ಬ ನಾಗರಿಕನಾಗಿ ಬೆಳೆಯುವುದರಲ್ಲಿ ನೀವು ಶ್ರಮಿಸಬೇಕು. ನಾವು ಬಹಳ ಬಡತನ ಕಾಲದಲ್ಲಿ ಹುಟ್ಟಿದವರು. ಬಡತನ ಕಾಲದಲ್ಲಿ ಹುಟ್ಟಿ ಈ ಪರಿಸರದಲ್ಲಿ ಒಂದು ಪ್ರೌಢಶಾಲೆ ನಮಗೆ ಒಂದು 5 ಕಿಲೋಮೀಟರ್ 7 ಕಿಲೋಮೀಟರ್ ದೂರ ಇತ್ತು. ಆದರೂ ನಮಗೆ ಕಲಿಯಲಿಕ್ಕೆ ಸಾಧ್ಯವಾಗಲಿಲ್ಲ. ಈಗ ನಿಮಗೆಲ್ಲ ಅವಕಾಶ ಇದೆ. 3 ಕಿಲೋಮೀಟರ್ಗೊಂದು ಪ್ರೌಢಶಾಲೆ, ಒಂದು 5 ಕಿಲೋಮೀಟರ್ ಒಂದು ಜೂನಿಯರ್ ಕಾಲೇಜು ಎಲ್ಲ ಇದೆ. ಕಲಿಯಲಿಕ್ಕೆ ಬಹಳಷ್ಟು ಅವಕಾಶ ಇದೆ. ಇದನ್ನು ನೀವು ಉಪಯೋಗಿಸಿಕೊಳ್ಬೇಕು. ಈಗ ವರದಿ ವಾಚನದಲ್ಲಿ ಹೇಳಿದ ಪ್ರಕಾರ ನಾನು 1993ರಲ್ಲಿ ಬೆಳ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಆಯ್ಕೆಯಾದೆ. ಹಿಂದೆ ಮಂಡಲ ಪಂಚಾಯಿತಿಯಲ್ಲೂ ಕೂಡ ಒಂದು 5 ವರ್ಷ ಈ ಗ್ರಾಮದವರ ಸೇವೆ ಮಾಡಿದ್ದೇನೆ. ಒಂದೇ ಕ್ಷೇತ್ರದಲ್ಲಿ ನಾನು 4 ಸಲ ಆಯ್ಕೆಯಾಗಿ ಬಂದಿದ್ದೇನೆ. ಒಂದು ಕ್ಷೇತ್ರದಲ್ಲಿ 4 ಸಲ ಆಯ್ಕೆಯಾಗಬೇಕಾದರೆ ಅವರು ಎಷ್ಟು ಅವರ ಕೆಲಸ ಕಾರ್ಯಗಳನ್ನು ಮಾಡಿ ಅವರ ಪ್ರೀತಿಯನ್ನು ಗಳಿಸಬೇಕಂತ ಹೇಳುವುದನ್ನು ತಾವೆಲ್ಲರೂ ಅರ್ಥಕ್ಕೆ ಮಾಡಿಕೊಳ್ಳುವಂಥ ವಿಚಾರ. ಈಗಾಗಲೇ ವರದಿಯಲ್ಲಿ ಹೇಳಿದ ಪ್ರಕಾರ 93ರಲ್ಲಿ ಅಧ್ಯಕ್ಷರಾಗಿದ್ದಾಗ ನಮ್ಮ ಸ್ಥಳೀಯ ಈ ಶಾಲೆಗಳಲ್ಲಿ ನಾವು ಅದರ ಚಂದ್ರಯ್ಯ ಮಾಸ್ಟರ್ ಅಂತ ಒಬ್ಬರಿದ್ದರು. ಅವರನ್ನು ಸೇರಿಸಿಕೊಂಡು ನಾನು ಒಬ್ಬನೇ ಅಲ್ಲ, ನನ್ನ ಪಂಚಾಯಿತಿ ಆಗಿನ ಉಪಾಧ್ಯಕ್ಷರಾದಂತಹ ರವೀಂದ್ರ ಪೂಜಾ ಮತ್ತು ಇಲ್ಲಿಯ ಮೈತ್ರಿ ಟ್ರಸ್ಟ್ನ ಪ್ರಭಾಕರ ಆಳ್ವಾರ್ ಅವರನ್ನು ಸೇರಿಕೊಂಡು ನಾವು ಈ ಶಾಲಾಭಿವೃದ್ಧಿ ಸಮಿತಿಯನ್ನು ರಚಿಸಿಕೊಂಡು ಈ ಪ್ರದೇಶದಲ್ಲಿ ನಮಗೊಂದು ಅಗತ್ಯವಾದಂಥ ಪ್ರೌಢಶಾಲೆ ಬೇಕಂತ ಹೇಳಿಕೊಂಡು ನಾವು ಸರ್ಕಾರದಲ್ಲಿ ಬೇಡಿಕೊಂಡಾಗ ಆ ವರ್ಷದಲ್ಲಿ ನಮಗೆ ಇಡೀ ಈ ವಿಧಾನಸಭಾ ಕ್ಷೇತ್ರಕ್ಕೆ ಬಂದೇ ಹೈಸ್ಕೂಲ್ ಸ್ಯಾಂಕ್ಷನ್ ಆಯಿತು. ಅದನ್ನು ನಾವು ಪಡ್ಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದೇವೆ. ಅಂದು 1996ರಲ್ಲಿ ನಾವು ಇದನ್ನು ಯೋಜನೆ ಮಾಡಿಕೊಂಡು 97ರಲ್ಲಿ ನನಗೆ ಇದನ್ನು ಉದ್ಘಾಟನೆ ಮಾಡಿದಂತಹ ಅವಕಾಶವನ್ನು ಕೂಡ ದೇವರು ಕಲ್ಪಿಸಿಕೊಟ್ಟು ನಿಮ್ಮೆಲ್ಲರ ಸಹಕಾರದಿಂದ. ಆ ಪ್ರಕಾರ ಇವತ್ತು ಈ ಶಾಲೆಯಲ್ಲಿ, ಈ ಪ್ರೌಢಶಾಲೆಯಲ್ಲಿ ಅಂದಿನ 97ನೇ ಬ್ಯಾಚಲ್ಲಿ ಸುಮಾರು ಒಂದು 5 ವರ್ಷ 1000ಕ್ಕಿಂತ ಮಿಕ್ಕಿ ವಿದ್ಯಾರ್ಥಿಗಳು ಇಲ್ಲಿ ಕಲಿಯುತ್ತಾ ಇದ್ದರು. ಇದಕ್ಕೆ ಸಾಕ್ಷಿಯಾಗಿ ನಮ್ಮ ರಮೇಶ್ ಮಾಸ್ಟರ್ ಅವರು ಇಲ್ಲಿದ್ದಾರೆ. ಅಂದು ನಾವು ಬಹಳ ವರದಿಯಲ್ಲಿ ಹೇಳಿದ ಪ್ರಕಾರ ನಾವು ಬಹಳ ಕಷ್ಟಪಟ್ಟಿದ್ದೇವೆ. ನಮಗೆ ಹೈಸ್ಕೂಲ್ ಕೊಡುವಾಗ ಯಾವುದೇ ಒಂದು ಅನುದಾನ ಕಟ್ಟಾದ ಅನುದಾನ ಕೊಡಲಿಲ್ಲ. ನಾವು ಬೇಡಿ ಕಾಯಿ ಆವತ್ತು ಆ ಕಟ್ಟಡ ಮಾಡೋರು ನಾವು ಯಶಸ್ವಿಯಾಗಿದ್ದೇವೆ. ನೀವು ಸ್ವಲ್ಪ ಅಂದು ನಮಗೆ ಸರ್ಕಾರ ಕೊಟ್ಟಿದ್ದ ಒಂದು ಪರ್ಮಿಷನ್ ಕಾಗದ ಮಾತ್ರ. ಈ ಕಾಗದವನ್ನು ಹಿಡ್ಕೊಂಡು ಆವಾಗ ಅವರು ಕಂಡೀಷನ್ ಹಾಕಿದ್ರು, 1 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಬೇಕು, ಪರ್ಮಿಷನ್ ನೀವೇ ಮಾಡಬೇಕು, ಕಟ್ಟಡವನ್ನು ಕೂಡ ನೀವೇ ಮಾಡಬೇಕಂತೇಳಿ. ಆ ಸಂದರ್ಭದಲ್ಲಿ ನಮಗೆ ಹೆಗಲಿಗೆ ಹೆಗಲು ಕೊಟ್ಟವರು ಮೈತ್ರಿ ಟ್ರಸ್ಟ್ನ ಪ್ರಭಾಕರ ಅವರು. ಅಧ್ಯಕ್ಷರೇ, ನೀವು ಮುಂದೆ ಹೋಗಿ, ನಾವು ನಿಮ್ಮ ಹಿಂದಿದ್ದೇವೆ, 1 ಲಕ್ಷ ಬೇಕಾದರೆ ಕರ್ತೇವೆ, ಕಟ್ಟಡವನ್ನು ನಾವೇ ಮಾಡಿಕೊಳ್ಳುವ, ಮುಂದೆ ಹೋಗಿ ಕೆಲಸ ಶುರು ಮಾಡುವ ಅಂತ. ಮತ್ತು ರವೀಂದ್ರ ಪೂಜಾರ ಇನ್ನಿತರ ಎಲ್ಲರೂ ಸೇರಿಕೊಂಡು
ಆದರೆ ಬಹಳ ಶ್ರಮ ವಹಿಸಿದವರು ಪ್ರಭಾಕರ ರಾವ್ ಮತ್ತು ಮೈತ್ರಿ ರವೀಂದ್ರನಾಥ ಪೂಂಜಾರವರು. ನನ್ನ ಹತ್ರ ಇವರು ಡಿಸ್ಕಸ್ ಮಾಡ್ತಿದ್ದರೆ ನಾನು ಈ ಒಂದು ಸನ್ಮಾನಕ್ಕೆ ಒಪ್ಪುತ್ತಿರಲಿಲ್ಲ. ಯಾಕಂದ್ರೆ ಹೇಳಿದರೆ ನಾನು ಒಬ್ಬನೇ ಅದಕ್ಕೆ ಅರ್ಹನಲ್ಲ, ಇನ್ನೂ ಇಬ್ಬರು ಇದ್ದಾರೆ ಮತ್ತು ಎಲ್ಲರೂ ಇದ್ದಾರೆ. ಆದರೆ ಆಗಲಿ ಒಂದು ಒಳ್ಳೆಯ ಕೆಲಸವನ್ನು ಹಳೆ ವಿದ್ಯಾರ್ಥಿ ಸಂಘದವರು ಗುರುತಿಸಿಕೊಂಡು ಮಾಡಿದ್ದಾರೆ. 1996ರಲ್ಲಿ ನಾವು ಶ್ರಮಿಸಿದ ಶ್ರಮವನ್ನು ಹಳೆ ವಿದ್ಯಾರ್ಥಿ ಸಂಘ ಇಲ್ಲಿಯ ವಿದ್ಯಾರ್ಥಿಗಳೇ ಕಲಿತ ವಿದ್ಯಾರ್ಥಿಗಳೇ ಇದನ್ನೆಲ್ಲ ಅರಿತುಕೊಂಡು ಅವರ ಪೇರೆಂಟ್ಸ್ಗಳು ಏನು ಇದನ್ನು ತಲೆಗೆ ಇರಲಿಲ್ಲ, ಆದರೆ ಆ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಂಡು ನಮ್ಮನ್ನು ಗೌರವಿಸಿದ್ದಾರೆ. ಅದಕ್ಕಾಗಿ ನಾನು ಹಳೆ ವಿದ್ಯಾರ್ಥಿ ಸಂಘಕ್ಕೆ ಆಭಾರಿಯಾಗಿದ್ದೇನೆ, ಅವರಿಗೆ ಗೌರವವನ್ನು ನೀಡುತ್ತೇನೆ. ಇನ್ನೊಂದು ಹೊರೆಯನ್ನೇ ಮಾಡಿಕೊಟ್ಟಿದ್ದಾರೆ ಅವರು. ವರದಿಯ ಕೊನೆಯ ಭಾಗದಲ್ಲಿ ಒಂದು ಮಾತುಗಳನ್ನು ಕೂಡ ಬರೆದಿದ್ದಾರೆ, ಒಂದು ಸೆಂಟೆನ್ಸ್ ಅನ್ನು ಬರೆದಿದ್ದಾರೆ. ಯಾವುದಂತ ಹೇಳಿದ್ರೆ ಸುಣ್ಣ ಬಣ್ಣ ಹಚ್ಚಿಸುವಂತ ಒಂದು ಕಾರ್ಯಕ್ರಮ ಇದರಲ್ಲಿ ಇಟ್ಟುಕೊಂಡಿದ್ದಾರೆ. ಆ ಒಂದು ಭಾರವನ್ನು ಕೂಡ ನಮ್ಮ ತಲೆಗೆ ಇಟ್ಟಿದ್ದಾರೆ ಅಂತ ನಾನು ಗ್ರಹಿಸಿಕೊಂಡಿದ್ದೇನೆ. ಅದಕ್ಕಾಗಿ ಯಾವುದೇ ನಿಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಿದರೆ ನಿಮ್ಮೊಟ್ಟಿಗಿದ್ದೇನೆ, ಸದಾ ನಿಮ್ಮೊಟ್ಟಿಗಿದ್ದೇನೆ ಅಂತ ಹೇಳಿ ವಾಗ್ದಾನವನ್ನು ಮಾಡುತ್ತಾ ಈ ಶಾಲೆಯಲ್ಲಿ ಸುಮಾರು 20 ವರ್ಷ ಕಾಲ ಅಧ್ಯಾಪಕ ವೃಂದದವರು ಇಲ್ಲಿ ಕೆಲಸ ಮಾಡಿದ್ದಾರೆ. 20 ವರ್ಷದಲ್ಲೂ ಕೂಡ ಯಾವುದೇ ಶಿಕ್ಷಕೆಯ ಯಾವೊಂದು ತಕರಾರು ಇವತ್ತು ಇಲ್ಲಿ ಬರಲಿಲ್ಲ. ಅದೊಂದು ಬಹಳ ಸಂತೋಷ ಸಂಗತಿ. ಅದನ್ನು ಸಹ ಗುರುತಿಸಿಕೊಂಡು ರಮೇಶ್ ಅವರು ನಮ್ಮೊಟ್ಟಿಗೆ ಇದ್ದಾರೆ, ಸ್ಥಳೀಯ ಕಿನ್ನೆದವರು. ರಮೇಶ್ ಅವರೇ, ನೀವು ಆಗಾಗ ಬರ್ತಾ ಇರಬೇಕು. ನಮ್ಮ ಶಾಲೆಯನ್ನು ಮುಂದುವರಿಸಿಕೊಂಡು ಹೋಗುವುದರಲ್ಲಿ ನೀವು ಕೂಡ ಸಫಲರಾಗಬೇಕು, ನಮ್ಮೊಟ್ಟಿಗೆ ಇರಬೇಕಂತ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ, ದೈಹಿಕ ಶಿಕ್ಷಕರು ಇಲ್ಲಿಂದ ವರ್ಗಾವಣೆಗೊಂಡ ವಿಚಾರ ನಾನು ಇವತ್ತೇ ಅರಿತುಕೊಂಡೆ. ನೀವು ಉತ್ತಮ ಸೇವೆಗಾಗಿ ಹೋಗಿದ್ದೀರಿ, ನೀವು ಕೂಡ ಸದಾ ನೆನಪನ್ನು ಇಟ್ಟುಕೊಳ್ಬೇಕಂತ ನಿಮ್ಮಲ್ಲೂ ಕೂಡ ನಾನು ಬೇಡಿಕೊಂಡಿದ್ದೇನೆ. ವಿದ್ಯಾರ್ಥಿದ್ದೀರಾ? ನಿಮ್ಮ ಹತ್ರ ಕೇಳಿದ್ದೀನಿ. ಎಲ್ಲ ಇವತ್ತಿನ ಸಭಾ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ. ಮುಂದೆಯೂ ಎಲ್ಲ ವಿದ್ಯಾರ್ಥಿಗಳ ಹೆತ್ತವರು ಇಂತಹ ಸಭೆಗಳಲ್ಲಿ ಜಾಸ್ತಿ ಭಾಗವಹಿಸಬೇಕು. 200 ಚಿಲ್ಲರೆ ವಿದ್ಯಾರ್ಥಿಗಳ ಹೆತ್ತವರಲ್ಲಿ ಕೇವಲ ಒಂದು 50 ಜನರು ಮಾತ್ರ ಇಲ್ಲಿ ಕಾಣಲಿಕ್ಕೆ ಆಗ್ತದೆ. ಇದು ಆಗಬಾರದು. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಪ್ರೋತ್ಸಾಹವನ್ನು ನೀವು ಕೊಡಬೇಕಾಗ್ತದೆ. ಕೇವಲ ಶಿಕ್ಷಕರು ಇದನ್ನು ಮಾತ್ರ ಅವರ ಜವಾಬ್ದಾರರಲ್ಲ, ಅದರೊಂದಿಗೆ ಬಹಳ ಪಾತ್ರ ವಹಿಸುವಂತಹ ಕಾರ್ಯಕ್ರಮ ನಿಮ್ಮದಾಗಿರುತ್ತದೆ. ನೀವು ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕು. ಶಾಲೆಯ ಎಲ್ಲ ಕಾರ್ಯಕ್ರಮದಲ್ಲೂ ಕೈ ಜೋಡಿಸಬೇಕು. ಯಾವುದಾದ್ರೂ ಇಂತಹ ಒಂದು ಕೆಲಸ ಮಾಡುವಾಗ ನಿಮ್ಮಿಂದಾಗುವ ಕಾಣಿಕೆಗಳನ್ನು ಕೂಡ ನಿಮ್ಗೆ ಕೊಡಬೇಕಂತ ಎಲ್ಲರ ಹತ್ರ ಕೇಳಿಕೊಂಡು, ವಿದ್ಯಾರ್ಥಿಗಳಿಗೂ ಒಂದು ಕಿವಿಮಾತು, ವಿದ್ಯಾರ್ಥಿಗಳೇ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು. ಸಭೆ ಸಮಾರಂಭದಲ್ಲಿ ಕೂತ್ಕೊಂಡೆ ನೋಡಿ, ವಿದ್ಯಾರ್ಥಿಗಳಿಗೆ ಕಿವಿಕೊಡಿ, ನೀವು ಕಿವಿಕೊಡಿ. ನಿಮ್ಮ ಉತ್ತಮ ಶಿಕ್ಷಣದೊಂದಿಗೆ ನಿಮ್ಮ ಕಾರ್ಯಚಟುವಟಿಕೆ ಮತ್ತು ಪರಿಸರ ಪ್ರೇಮವನ್ನು ನೀವು ಕೂಡ ಇಟ್ಟುಕೊಳ್ಳುವಂತ ಕೇಳಿಕೊಂಡು, ಇಲ್ಲಿ ಸೇವೆ ಸೇರಿದಂಥ ಎಲ್ಲ ಉತ್ತಮ ಸೇವೆಗೆದಂಥ ಎಲ್ಲ ಶಿಕ್ಷಕರಿಗೂ ಎಲ್ಲ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳ ಸದಸ್ಯರಿಗೂ ವೇದಿಕೆಯಲ್ಲಿ ಇದ್ದವರ ಎಲ್ಲರಿಗೂ ಗೌರವಿಸಿಕೊಂಡು ನನ್ನೆರಡು ಮಾತುಗಳ ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ಸಹ ಹಳೆ ವಿದ್ಯಾರ್ಥಿ ಸಂಘ ನಿರೀಕ್ಷಿಸುತ್ತಾ ಇದೀಗ ವಿಶೇಷ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಪ್ರಶಸ್ತಿ ಪ್ರದಾನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಪ್ರಶಸ್ತಿ ಪತ್ರವನ್ನು ಓದಲಿದ್ದಾರೆ ಸಂದೀಪ್, ಕಾರ್ಯದರ್ಶಿಗಳು ಹಳೆ ವಿದ್ಯಾರ್ಥಿ ಸಂಘ. ನೆಕ್ಸ್ಟ್ ಮಹಮ್ಮದ್ ಮಲಿಕ್, ವಿದ್ಯಾರ್ಥಿ ಸಂಘವು ಹಾರೈಸ್ತಾ ಇದೆ. ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ. ದಿಲೀಪ್ ಎಂದು ಹಳೆ ವಿದ್ಯಾರ್ಥಿ ಸಂಘವು ಹಾರೈಸಿ ಆಗಿರುತ್ತಾರೆ. ಈ ಮಾತಿಗೆ ಒಂದು ಸಾಕ್ಷಿ ಎನ್ನುವಂತೆ
ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು ತಮ್ಮ ಒಂದು ಸಂಘಟನೆಯ ಬಲ ಏನು ಎಂಬುದನ್ನು ಉತ್ತಮವಾದ ಕಾರ್ಯಗಳಿಂದ ಮಾಡಿ ತೋರಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಬಹಳ ಸುಂದರವಾದ ಸ್ಮರಣಿಕೆಗಳನ್ನು ನೀಡಿದ್ದಾರೆ. ಶಾಲೆಗೆ ನೋಟಿಸ್ ಬೋರ್ಡನ್ನು ನೀಡಿದ್ದಾರೆ. ಇವರ ಇದೇ ರೀತಿ ನಮ್ಮ ಶಾಲೆಗೆ ಪ್ರೋತ್ಸಾಹ ಅವಿರತವಾಗಿ ಬರ್ತಾ ಇರಲಿ. ದೇವರು ಇವರಿಗೆ ಎಲ್ಲ ರೀತಿಯ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ಕೇಳ್ಕೊಳ್ತಾ, ಇದೀಗ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರಿಂದ ಒಂದೆರಡು ಶುಭ ಮಾತು. ಶುಚಿತ್ವಂ ತ್ಯಾಗಿತ ಶೌರ್ಯಂ ಸಮಾನ ದುಃಖ ಸುಖ ದುಃಖದ ದಾಕ್ಷ. ಕನ್ನಡ ಇಸ್ ನಾಟ್ ಮೈ ಸ್ಟ್ರೆಂತ್ ಮೇಡಮ್. ಆಕ್ಚುಲಿ ನಾನು ಹಳೆ ವಿದ್ಯಾರ್ಥಿ ಅಲ್ಲ, ಐ ಆಮ್ ನೇಬರ್, ನಿಮ್ಮ ನೇಬರ್ ಆಗಿದ್ದೇನೆ. ಸೊ ಫಸ್ಟ್ ಆಫ್ ಆಲ್ ಐ ವೆಲ್ಕಮ್ ಎವ್ರಿ ಒನ್ ಆನ್ ದ ಸ್ಟೇಜ್. ಸ್ಪೆಷಲಿ ತುಂಬ ಖುಷಿ ಆಯಿತು, ನಾನು ಸಣ್ಣದಿರುವಾಗ ನೋಡ್ತಾ ಬರ್ತಾ ಇದ್ದೇನೆ ಈ ಶಾಲೆಯನ್ನು, ಯಾಕೆಂದ್ರೆ ನಿಮ್ಮ ನೇಬರ್ ಆಗಿದ್ದೇನೆ ಇಲ್ಲೇ. ನಾನು ಸಣ್ಣದಿರುವಾಗ ಇಲ್ಲಿ ಜಸ್ಟ್ 5th 6th 7th ಸ್ಟ್ಯಾಂಡರ್ಡ್ ಇತ್ತು, ಅಲ್ಲಿ ಒಂದು ಜಾರ್ಮಂಡಿ ಇತ್ತು. ನನ್ನ ನೇಬರ್ ಶೆಟ್ರ್ ಅಂಕಲ್, ನಾನಿಲ್ಲಿ ಓಡಿ ಬರ್ತಾ ಇದ್ದೆ, ಶೆಟ್ರ್ ಅಂಕಲ್ ಜಸ್ಟ್ ಈಗ ಸ್ಪೀಚ್ ಮಾಡಿ ಹೋದ್ರು. ಅವರ ಸ್ಪೀಚ್ ಕೇಳುವಾಗ ತುಂಬಾ ಖುಷಿ ಆಯ್ತು, ಯಾಕೆಂದ್ರೆ ನಾನು ಇದೇ ಅಂಗಳದಲ್ಲಿ ಆಟವಾಡ್ತಿದ್ದೆ ಮುಂಚೆ. ಹಾಗೆ ಇಸ್ಬೋ ಅಕ್ಕ, ಇವರು ನನ್ನ ಅಜ್ಜನ್ ಸ್ಥಾನದಲ್ಲಿದ್ದಾರೆ, ಸಣ್ಣದಿಂದ ನನ್ನನ್ನು ನೋಡ್ತಾ ಇದ್ದಾರೆ. ಇವರು ಪಟ್ಟ ಪರಿಶ್ರಮ ಈ ಶಾಲೆಗಾಗಿ ನಿಮ್ಗೀಗ ನಿಮ್ಮ ಮುಂದೆ ಕಾಣ್ತಾ ಇದೆ, ಪ್ರೌಢಶಾಲೆ ಇದೆ. ಸೊ ಐ ವಾಂಟ್ ದ ಸೇಮ್ ಎಫರ್ಟ್ ಫ್ರಮ್ ದ ಯಂಗ್ಸ್ಟರ್ಸ್. ಈಗ ನಮ್ಮ ಕಬೀರ್ ಸಾಹೇಬರಿದ್ದಾರೆ, ನಮ್ಮ ಶಿಯಾಬ್ ಅವರಿದ್ದಾರೆ, ಸತ್ತಾರ್ ಅವರು ಬಂದು ಹೋದ್ರು. ನಿಮ್ಮ ಪರವಾಗಿ, ಶಿಕ್ಷಕರ ಪರವಾಗಿ, ಸ್ಟೂಡೆಂಟ್ಸ್ ಪರವಾಗಿ ಹೇಳ್ತಾ ಇದ್ದೇನೆ, ನಮ್ಗೆ ಇಲ್ಲಿ ಒಂದು ಪ್ರೀ ಯೂನಿವರ್ಸಿಟಿ ಕಾಲೇಜ್ ಬೇಕೇ ಬೇಕು ಮಕ್ಕಳು. ಸಿ ದಿಸ್ ಎನರ್ಜಿ. ಈಗ ದೇರ್ಲಗಟ್ಟೆಯಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಯಾಕೆ ಹೇಳಿ? ನೋ ಒನ್ ಕ್ಯಾನ್ ಹಿಯರ್ ಯೋರ್ ಕ್ಲಾಪ್ಸ್ ಮ್ಯಾನ್. ಕಮ್ ಆನ್, ಸ್ಟಾರ್ಟ್ ಕ್ಲಾಪಿಂಗ್. ದಿಸ್ ಎನರ್ಜಿ, ಈ ಒಂದು ಎನರ್ಜಿ ನಿಮ್ಮ ಈ ಹಳೆ ವಿದ್ಯಾರ್ಥಿಗಳಿಗೆ ಹಾಗೂ ಇಲ್ಲಿ ಕೂತ್ಕೊಂಡವರಿಗೆ ಹಾಗೂ ಶಿಕ್ಷಕರಿಗೆ, ವಿ ಗೆಟ್ ದ ಎನರ್ಜಿ. ಯುವರ್ ಸ್ಕೂಲ್ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಆ ನಾಮಫಲಕ ಇದೆಯಲ್ಲ, ದ ನೇಮ್ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಅದು ಕೇಳಿದ ಕೂಡಲೇ ನಮ್ಗೊಂದು ಎನರ್ಜಿ ಬರ್ತದೆ ಇಲ್ವಾ? So come on, you need to start shouting, clapping. Your energy is our energy. All that. ಹಾಗೆ I know time is running out. ನೀವೆಲ್ಲ ತುಂಬಾ like you guys are hungry ಅಲ್ವಾ? You guys are making you sit here in the sunlight. ಇದು ಸರಿ ಅಲ್ಲ. ನೆಕ್ಸ್ಟ್ ಇಯರ್ ಹಳೆ ವಿದ್ಯಾರ್ಥಿಗಳಿಗೆ ನಾನು ಸಪೋರ್ಟ್ ಕೊಡ್ತಾ ಇದ್ದೇನೆ. ಐ ವಾಂಟ್ ದಿಸ್ ಸ್ಕೂಲ್ ಮತ್ತೆ ಆ ಸ್ಕೂಲ್ ಇದು ಒಟ್ಟಿಗೆ ಸ್ಕೂಲ್ ಡೇ ಫಂಕ್ಷನ್ ಆಗಿ, ಇಟ್ ಶುಡ್ ರನ್ ಫಾರ್ 2 days, ನಾಡ ಹಬ್ಬ ಆಗಿ. ಕಬೀರ್ ಸಾಹೇಬ್ರೆ, everyone from ದೇರ್ಲಗಟ್ಟೆ, ನಾಟ್ ಓನ್ಲಿ ಸ್ಟೂಡೆಂಟ್ಸಿಗೂ, ಶಿಕ್ಷಕರಿಗೂ ಹಾಗೂ ನಮಗೂ, ವಿ ವಾಂಟ್ ಟು ಪಾರ್ಟಿಸಿಪೇಟ್. ನಾವು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬೇಕು ನಮಗೂ. ಹಾಗೂ ಡೆರಗರೆಯ ಸ್ಕೂಲ್ನವರನ್ನು ಇನ್ವೈಟ್ ಮಾಡಿ, ಯು ನೀಡ್ ಟು ಅರೇಂಜ್ ಫಾರ್ ಗ್ರ್ಯಾಂಡ್ ಫಂಕ್ಷನ್, 2 ದಿವಸದ ಫಂಕ್ಷನ್. ವಾಟ್ ಎವರ್ ಇಸ್ ದೇರ್, ವಿ ವಿಲ್ ಸಪೋರ್ಟ್ ಯು ಆನ್ ಬಿಹಾಫ್ ಆಫ್ ಎವ್ರಿ ಒನ್. ಐ ಆಮ್ ಟೆಲ್ಲಿಂಗ್ ಯು ದಿಸ್. And personally from my side, what announcement I want to do, ನಾನು ಏನ್ ಮಾಡ್ಬೇಕಂದ್ರೆ 10th ಸ್ಟ್ಯಾಂಡರ್ಡ್ ಅಲ್ಲಿ ನಾಟ್ ಹೈಯೆಸ್ಟ್ ಸ್ಕೋರಿಂಗ್ ಸ್ಟೂಡೆಂಟ್, ಟೀಚರ್ಸ್ ಯಾರನ್ನು ನನಗೆ ರೆಕಮೆಂಡ್ ಮಾಡ್ತಾರೆ ಅವರದ್ದು ಫಸ್ಟ್ PUC ಹಾಗೂ ಸೆಕೆಂಡ್ PUC ಫೀಸ್ ಹಾಗೂ ಬೇಕಾದ ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ ಯಾವುದೇ ಕಾಲೇಜಲ್ಲಿ. ಸ್ಪೆಷಲ್ ಗಿಫ್ಟ್ ಫಾರ್ Shia was just requesting ಮಾಡ್ತಾ ಇದ್ದ ಪೇಂಟಿಂಗ್ ವಿಷಯದಲ್ಲಿ. ಸೊ ವಾಟ್ ಎವರ್ ವಿ ಕ್ಯಾನ್, ನಮ್ಮ ಇಸ್ಬಾ ಅವರ ಹೇಳಿದ್ರು, ಅವರ ನೇತೃತ್ವದಲ್ಲಿ ಅವರು ಎಂತ ಹೇಳ್ತಾರೆ ನನಗೆ ಅದೊಂದು ಮಾಡಿಕೊಡ್ತೀನಿ, ನೋ ಪ್ರಾಬ್ಲಮ್. ಓಕೆ, ಇಷ್ಟು ಹೇಳ್ತಾ ಐ ಫಿನಿಶ್ ಮೈ ಸ್ಪೀಚ್. ಥ್ಯಾಂಕ್ಸ್ ಅ ಲಾಟ್. ಐ ವಾಂಟ್ ಹಿಯರ್ ಫ್ರಮ್ ಯು. ಕ್ಲಾಪ್ ಗೈಸ್. ಕೆಲಸ ನಡೆಸ್ತಾ ಇದೆ ಎಲ್ಲ ಶಾಲೆಗಳಲ್ಲಿ, ಹೆಚ್ಚಿನ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘವಿದೆ. ಅದೇ ಪ್ರಕಾರ ಈ ಶಾಲೆಯ ವಿದ್ಯಾರ್ಥಿಗಳು ಈ ಶಾಲೆಯ ಬೆಳವಣಿಗೆ, ಸರ್ವತೋಮುಖ ಬೆಳವಣಿಗೆಯಲ್ಲಿ ಸಕ್ರಿಯರಾಗಬೇಕೆಂದು ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಹಾಗೆಯೇ ಮತ್ತೊಂದು ವಿಷಾದವೆಂದರೆ, ನಮ್ಮ ಈ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಮಕ್ಕಳು ಕಡಿಮೆಯಾಗುತ್ತಾ ಇರುವುದು.
ಇದನ್ನು ಹಳೆ ವಿದ್ಯಾರ್ಥಿ ಸಂಘದವರು ಹಾಗೂ ಶಿಕ್ಷಕರು ಗಂಭೀರವಾಗಿ ಪರಿಗಣಿಸಿ ಈ ಮಕ್ಕಳನ್ನು ಕನ್ನಡ ಮೀಡಿಯಂ ಶಾಲೆಯತ್ತ ಆಕರ್ಷಿಸುವಲ್ಲಿ ಯೋಜನೆಗಳನ್ನು ರೂಪಿಸಿ ಅದನ್ನು ಕಾರ್ಯಗತಗೊಳಿಸಿ ಮಕ್ಕಳ ಸಂಖ್ಯೆಯನ್ನು ವೃದ್ಧಿಗೊಳಿಸುವಲ್ಲಿ ಆಗಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಜಾಸ್ತಿ ಮಾತಾಡಲಿಕ್ಕೆ ತುಂಬ ಇದೆ, ಆದರೆ ಸಮಯ ಮೇಳುವುದರಿಂದ ನನ್ನ ಮಾತನ್ನು ಇಲ್ಲಿ ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದರ ವತಿಯಿಂದ ನಡೆಯುವ ಪ್ರತಿಭಾ ಪುರಸ್ಕಾರ ಸಭೆ ಮತ್ತು ಹಲವು ವಿದ್ಯಾರ್ಥಿ ಸಂಘದ ಪ್ರಥಮ ವಾರ್ಷಿಕ ಸಭೆಯಲ್ಲಿ ಹಾಜರಿರುವಂತಹ ಈ ಸಭೆಯ ಸಭಾಧ್ಯಕ್ಷರಾದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ವಿಜಯ ಮೇಡಮ್ ರವರೇ, SDMC ಅಧ್ಯಕ್ಷರಾದ ನನ್ನ ಮಿತ್ರರಾದಂತಹ ಇಸ್ಮಾಯಿಲ್ ಸರ್ ಅವರೇ, ಹಲವು ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶಿಹಾಬುದ್ದೀನ್ ರವರೇ, ಈಗ ಮಾತಾಡಿ ನಿಮ್ಮನ್ನು ಅತ್ಯುತ್ತಮ ಒಂದು ಪ್ರೋತ್ಸಾಹ ನೀಡಿದಂತಹ ನನ್ನ ಅಕ್ಕನ ಮಗ ನಾನು ಅವನ ಭಾವ ಸಕೀಲ್ ರವರೇ, ನನಗೆ ತುಂಬ ಖುಷಿಯಾಯಿತು. ನೀವು ವಿದೇಶದಲ್ಲಿರೋದ್ರಿಂದ ನಿಮ್ಮನ್ನು ಯಾರಿಗೂ ಅಷ್ಟು ಗುರುತಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನೀವು ಏನು ಎಂಬುದು ನಮ್ಮ ಶಾಲಾ ಮಕ್ಕಳಿಗೆ ಗೊತ್ತಾದರೆ ಸಾಕು, ಅದು ಇಡೀ ಗ್ರಾಮಕ್ಕೆ ನೀವು ಶಕೀಲ್ ಅಂದರೆ ಯಾರು ಅಂತ ಇನ್ನು ಗೊತ್ತಾಗ್ತದೆ. ನನಗೆ ತುಂಬ ಖುಷಿ ಆಯಿತು, ನನಗೆ ತುಂಬ ಅಭಿಮಾನ ಆಯಿತು, ನನಗೆ ಹೆಮ್ಮೆ ಆಗ್ತಿದೆ. ನನ್ನ ಕುಟುಂಬದಲ್ಲಿ ಒಬ್ಬ ಇಂಥ ಒಂದು ವ್ಯಕ್ತಿಯ ಶಾಲೆಯ ಪರವಾಗಿ ಇಷ್ಟೊಂದು ದೊಡ್ಡ ತ್ಯಾಗ ಮಾಡಲಿಕ್ಕೆ ಬಂದಿದ್ದಾನಂತೆಂದು ಈ ಸಂದರ್ಭದಲ್ಲಿ ನಾನು ಅವನನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ ಶಕೀಲ್ ರವರೇ. ಅದೇ ರೀತಿ ಸೇರಿದ ರಮೇಶ್ ಸರ್ ಅವರೇ, ವಿಜಯನನ್ ಅವರೇ, ರಹಮಾನ್ ರವರೇ, ಶಾಲೆಯ SDMC ಸದಸ್ಯರೇ, ಸೇರಿದ ಎಲ್ಲ ಗಣ್ಯರೇ, ಶಿಕ್ಷಕ ವೃಂದದವರೇ, ಮುಖ್ಯೋಪಾಧ್ಯಾಯರೇ, ವಿದ್ಯಾರ್ಥಿಗಳೇ, ಹೆಚ್ಚನ್ನು ಮಾತಾಡಲಿಕ್ಕೆ ಬಯಸುವುದಿಲ್ಲ. ಯಾಕೆಂದ್ರೆ ನನ್ನ ಮಾತು ಕೇಳಲಿಕ್ಕೆ ನಿಮಗೆ ಅಷ್ಟೊಂದು ತಾಳ್ಪಡೆ ಇರುವುದಿಲ್ಲ ಅಂತ ನಾನು ಭಾವಿಸ್ತೇನೆ. ಎಲ್ಲ ಮಾತನ್ನು ಶಕೀಲ್ ಅವರು ಮಾತಾಡುವಾಗ ನೀವೊಂದು ಅವರು ಹೇಳಿದ ಹಾಗೆ ದೊಡ್ಡ ಒಂದು ಮಳೆ ಬಂದಾಗೆ ಆಯ್ತು, ಇಲ್ಲಿ ಒಂದು ಗಾಳಿ ಬೀಸಿ ಮಳೆ ಬಂದಾಗೆ ಅಂತ ಶಕೀಲ್ ಅವರು ಮಾತಾಡಿದ್ರು. ಅದನ್ನು ಅಲ್ಲಿಗೆ ಮುಗಿದು ಇನ್ನು ಮಾತಾಡುವ ವಿಷಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಆದರೂ ಸಹ ಮಕ್ಕಳಲ್ಲಿ ಒಂದು ಮಾತನ್ನು ಹೇಳ್ತೇನೆ ನಾನು, ನೀವು ಕೇಳಿದಾದ್ರೆ ಮಾತ್ರ ನಾನು ಹೇಳ್ತೇನೆ. ಇದು ಪ್ರತಿಭಾ ಪುರಸ್ಕಾರ ಒಂದು ಸಭೆ. ಪ್ರತಿಭೆ ಅಂದ್ರೆ ಏನು ಗೊತ್ತಿದೆಯಾ? ಎಲ್ಲ ಮಕ್ಕಳಲ್ಲಿ ಸಹ ಒಂದೊಂದು ಪ್ರತಿಭೆ ಇರ್ತದೆ. ಎಲ್ಲ ಮಕ್ಕಳಲ್ಲಿ ಹುಟ್ಟಿದ ಎಲ್ಲ ಮಗುವಿನಲ್ಲಿ ಸಹ ಒಂದೊಂದು ಪ್ರತಿಭೆ ಇರ್ತದೆ. ಅದನ್ನು ತೋರಿಸಿಕೊಳ್ಳಲಿಕ್ಕಾಗಿ ನಮಗೊಂದು ಅವಕಾಶ ಸಿಗಬೇಕು. ಆ ಅವಕಾಶದಿಂದ ನಮಗೆ ಅದೊಂದು ಪ್ರತಿಭೆಯನ್ನು ನಮಗೆ ಗುರುತಿಸಲಿಕ್ಕೆ ತೋರಿಸಲಿಕ್ಕೆ ಸಾಧ್ಯವಾಗ್ತದೆ. ಈಗ ನೋಡಿ, ಒಂದು ವಿಷಯ ನಿಮ್ಗೆ ಹೇಳ್ತೇನೆ, ಗೊತ್ತಿರ್ಬೋದು. ನೀವು ಕ್ರಿಕೆಟ್ ಆಡ್ತೀರಿ, ಆಡಿದ್ವಾ? ಈಗ ಸಚಿನ್ ತೆಂಡೂಲ್ಕರ್ ಮತ್ತು ವಿನೋದ್ ಕಾಂಬ್ಲಿ ಒಟ್ಟಿಗೆ ಕ್ರಿಕೆಟ್ಗೆ ಬಂದವರು, ಸಣ್ಣ ಪ್ರಾಯದಲ್ಲಿ ಬಂದವರು, ಅವರ ಆತ್ಮ ಮಿತ್ರರು. ಸಚಿನ್ ತೆಂಡೂಲ್ಕರ್ ಮತ್ತು ವಿನೋದ್ ಕಾಂಬ್ಲಿ ಒಟ್ಟಿಗೆ ಆಡ್ತಿದ್ದವರು, ಒಟ್ಟಿಗೆ ಅವರು ಕ್ರಿಕೆಟ್ಗೆ ಬಂದವರು, ಆತ್ಮ ಮಿತ್ರರು. ಸಚಿನ್ ತೆಂಡೂಲ್ಕರ್ ಈಗ ಅವರು ಕ್ರಿಕೆಟಿನ ದಂತಕಥೆಯಾಗಿ ಹೋಗಿದ್ದಾರೆ. ಈಗ ಎಲ್ಲ ಇಡೀ ಪ್ರಪಂಚದಲ್ಲಿ ಸಚಿನ್ ತೆಂಡೂಲ್ಕರ್ ಯಾರನ್ನು ಗೊತ್ತಿದೆ, ವಿನೋದ್ ಕಾಂಬ್ಲಿ ಯಾರಂತ ಗೊತ್ತುಂಟು. ಆದರೆ ಸಹ ಅವರ ಪ್ರತಿಭೆ ಅರ್ಧದಲ್ಲಿ ಕಟ್ಟಾಗಿ ಹೋಯಿತು. ಅವರು ಅಷ್ಟೊಂದು ದೊಡ್ಡದಾಗಿ ಆಡ್ಲಿಕ್ಕೆ ಆಗಲಿಲ್ಲ. ತೆಂಡೂಲ್ಕರ್ ಅವರು ದೊಡ್ಡ ಮಟ್ಟಕ್ಕೆ ಏರಿದೆ. ನೋಡಿ, ಅವರ ಪ್ರತಿಭೆ ಒಟ್ಟಿಗೆ ಬರ್ತಾರೆ, ಒಟ್ಟಿಗೆ ಆಗ್ತಾರೆ. ಯಾರು ಸಹ ನಾವು ಅವಕಾಶವನ್ನು ವಂಚಿಸದೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ, ಕೆಲವರು ದೊಡ್ಡ ಅದರಲ್ಲಿ ಪ್ರತಿಭೆಯಲ್ಲಿ ಪ್ರತಿಭೆ ಪುರಸ್ಕಾರ ಸಿಗ್ತದೆ, ಕೆಲವರಿಗೆ ಸಿಗುವುದಿಲ್ಲ. ಆದರೂ ಸಹ ನಮ್ಮ ಅವಕಾಶವನ್ನು ಹುಡುಕಿಕೊಂಡು ನಾವು ಪ್ರತಿಭೆಯನ್ನು ತೋರಿಸ್ತಾ ಹೋಗಬೇಕು ಅಂತ ನಿಮ್ಮ ಮಾತು ಹೇಳ್ತೇನೆ. ಇನ್ನೊಬ್ಬ ನಮ್ಮ ಫುಟ್ಬಾಲ್ ಬ್ರೆಜಿಲ್ ಅವರು, ಬ್ರೆಜಿಲ್ನ ದಂತಕಥೆ ಆದಂತ ಪ್ರತಿಭೆ ಫುಟ್ಬಾಲ್ ತಾರೆ ಯಾರು ಹೇಳಿ ಅಂತ ಹೇಳಿ? ನೈಮರ್ ಅಲ್ಲ, ಅಲ್ಲ 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 ಈಗ ಫಿಫಾ ಫುಟ್ಬಾಲ್ ಮ್ಯಾಚ್ ಆಗ್ತಾ ಉಂಟು, ಅದನ್ನು ಉದ್ಘಾಟನೆ ಮಾಡುವವರು ಯಾರು? ಯಾರು? ಪೀಲೆ ಅಂತ ಕೇಳಿರ್ಬೋದು, ಗೊತ್ತಿದೆಯಾ ಪೀಲೆ ಅಂತ? ಅವರೇನು ಫುಟ್ಬಾಲ್ ತಾರೆ ಅದು ಗೊತ್ತು ನಿಮ್ಗೆ? ಅವರ ಕಾಲಲ್ಲೇ ಆಡುದು, ಮತ್ತೆ ಕೈಯಲ್ಲಿ ಆಡುದು, ಫುಟ್ಬಾಲ್ ಆಡುದಿಲ್ಲ. ಅವರೊಂದು ಒಂದು ದಿವಸ ಮ್ಯಾಚ್ ನೋಡ್ಲಿಕ್ಕೆ ಫೆವಿಲಿಯನ್ಗೆ ಹೋದದ್ದು. ಮ್ಯಾಚ್ ನೋಡ್ಲಿಕ್ಕೆ ಫೆವಿಲಿಯನ್ ಹೋಗುವಾಗ ಮೈದಾನದಿಂದ ಬಾಲ್ ಫೆವಿಲಿಯನ್ಗೆ ಮುಟ್ಟಿತ್ತು. ಈ
ಫೆವಿಲಿಯನ್ಗೆ ಹೋದ ಬಾಲ್ ಇವರ ಕಾಲಿಗೆ ಸಿಕ್ಕಿತ್ತು, ಇವರ ಕಾಲು ಅದರಲ್ಲಿ ಆಡ್ತಾ ಇದ್ರು ಅವರು ಕಾಲಲ್ಲಿ. ಇದನ್ನು ಒಬ್ಬ ಕೋಚರ್ ನೋಡಿದ್ರು, ಇನ್ನು ಯಾರ ವೀಕ್ಷಕನಾಗಿ ಬಂದಿದ್ದಾನೆ, ನಾವು ಮ್ಯಾಚ್ ನೋಡಿಗೆ ಬಂದ ಇಷ್ಟು ದೊಡ್ಡ ಕೌಶಲ್ಯವನ್ನು ತೋರಿಸ್ತಾ ಇದ್ದಾನೆ, ಇವನು ಯಾರು ಅಂತ ಹೇಳಿ ಅವನು ಕರ್ಕೊಂಡು ಬಂದು ಅವನಿಗೆ ಟ್ರೈನಿಂಗ್ ಕೊಟ್ಟು ಅವನು ಫುಟ್ಬಾಲ್ ತಾಳೆ ಮಾಡಿದ್ದಾರೆ. ಈಗ ನಂಬರ್ 1 ಫುಟ್ಬಾಲ್ ದಂತಕತೆ ಅವರಿಗೆ ವರ್ಲ್ಡ್ ಅಲ್ಲಿ ಅವರ ಹೆಸರೇ ಇರೋದು ಫೀಲೆ. ಈಗ ನೈಮರ್ ಬಂದು ಹೋಗ್ತಾರೆ, ರೊನಾಲ್ಡೋ ಬಂದು ಹೋಗ್ತಾರೆ, ಇನ್ನೊಬ್ಬರು ಬಂದು ಹೋಗ್ತಾರೆ, ಮೆಸ್ಸಿ ಬಂದು ಹೋಗ್ತಾರೆ, ಮರಣ ಬಂದು ಹೋದ್ರು. ಆದ್ರೆ ಸಹ ನೋಡಿ, ನಿಮ್ಮ ಪ್ರತಿಭೆಯನ್ನು ನೀವು ತೋರಿಸಲಿಕ್ಕೋಸ್ಕರ ನೀವು ಉತ್ತಮ ವಿದ್ಯಾರ್ಥಿಗಳಾಗಿ ನಿಮ್ಮ ಪ್ರತಿಭೆಯನ್ನು ಎಲ್ಲರಿಗೂ ತೋರಿಸ್ತಾ ನೀವು ಅತ್ಯುತ್ತಮ ವಿದ್ಯಾರ್ಥಿ ಆಗಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಈಗ 2 ಜನರಿಗೆ ಸನ್ಮಾನವಾಯಿತು, ಹೇಳಲೇಬೇಕಾಗ್ತದೆ ನನಗೆ. ಈಸುಬಾರ್ ಅವರಿಗೆ ಅವರು ಹೋದ್ರು. ಈಗ ನಮ್ಮ ನಾರಾಯಣ್ ಶೆಟ್ಟಿ ಅವರು ನೋಡಿ, ಅವರ ಜೀವನದಲ್ಲಿ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ನೀವು ಓದಿದ್ದು ನೀವು ಗೊತ್ತಾಯ್ತು. ನಾನು ಅವರು ಇವಾಗ ಹೇಳ್ಬೇಕಂತಿತ್ತು ನನಗೆ. ನಾವು ಯಾವತ್ತೂ ನಿರೀಕ್ಷಣೆ ಇದ್ದಿಲ್ಲ ನಾವು ಅವ್ರಿಗೊಂದು ಸನ್ಮಾನ ಮಾಡಲೇಬೇಕು ಅಂತ ಹೇಳಿ. ಅವರು ಸನ್ಮಾನಕ್ಕೆ ಅರ್ಹರವರು ಇಬ್ಬರು ಸಹ. ಧನ್ಯವಾದಗಳು ಇಬ್ಬರು ಹಳೆ ವಿದ್ಯಾರ್ಥಿ ಸಂಘದವರಿಗೆ. ನೀವು ಗುರುತಿಸಿಕೊಂಡು ಅವರನ್ನು ಅವರಿಗೆ ಅಭಿನಂದನೆ ಮಾಡಿದ್ದೀರಿ, ಅವರನ್ನು ಸನ್ಮಾನಿಸಿದ್ದೀರಿ. ನಿಮಗೆ ತುಂಬ ಧನ್ಯವಾದ ಹೇಳ್ತಿದ್ದೀನಿ ನಾನು. ಅವರು ಯೂಸುಫಾರ್ ಅವರು ಈ ಶಾಲೆ ಆಗಲಿಕ್ಕೆ ಅವರ ತುಂಬ ಪರಿಶ್ರಮ ಇದೆ. ಶಾಸಕರಾದ ಜಯರಾಮ್ ಶೆಟ್ಟಿ ಅವರನ್ನು ಹಿಡಿದುಕೊಂಡು ಎಲ್ಲೆಲ್ಲ ಹೋಗಿಕೊಂಡು ಇಲ್ಲಿ ಒಂದು ಪ್ರೌಢಶಾಲೆ ಆಗಬೇಕು ಅಂತ ಹೇಳಿ ಬಹಳ ಪರಿಶ್ರಮ ಪಟ್ಟು ಇದನ್ನು ಶಾಲೆ ಮಾಡಿದ್ದಾರೆ. ಇದನ್ನು ನಾನು ಹೇಳ್ತಾ ಇರೋದು ಒಂದೇ, ಹಳೆ ವಿದ್ಯಾರ್ಥಿ ಸಂಘದವರು ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಉಳಿಸಿಕೊಳ್ಳಲಿಕ್ಕೆ ನಿಮ್ಮ ಪರಿಶ್ರಮ ಬೇಕು. ನಮ್ಮ ಶಕೀಲ್ ಅವರು ಹೇಳಿದಾಗೆ ಪದವಿ ಪೂರ್ವ ಕಾಲೇಜಿಲ್ಲಿ ಆಗಲೇಬೇಕು ಅಂತ ಹೇಳ್ತಾ ನಿಮ್ಮೆಲ್ಲ ಶ್ರಮ ನಮ್ಮೊಂದಿಗೆ ಬೇಕು, ನಮ್ಮ ಶ್ರಮ ನಿಮ್ಮೊಟ್ಟಿಗೆ ಯಾವತ್ತೂ ಇರ್ತದೆ ಹೇಳ್ತಾ ನಿಮಗೆ ನಮ್ಮ ಇದು ಗೊತ್ತಾಯ್ತು ನನಗೆ. ನನ್ನ ಸ್ಪೀಚ್ ಸಾಕಂತ ಹೇಳಿ ಅಂದರೆ ನಮ್ಗೆ ಆಗ ನೋಡಿದ್ದೆ ನಾನು ಸ್ಪೀಚ್ ಸಾಕಂತ ಆಗುವಾಗ ಅವರು ಕ್ಲಾಪ್ ಹೊಡಿತಾರೆ, ಇದು ಸಾಕಂತ ಬೇಕು ಹೋಗಿ ಅಂತ ಹೇಳಿ. ಆದ್ದರಿಂದ ನಿಮ್ಮನ್ನು ನಾನು ಕೂತ್ಕೊಂಡು ಜಾಸ್ತಿ ನಾನು ಮಾತಾಡಲಿಕ್ಕೆ ಬಯಸುವುದಿಲ್ಲ. ಎಲ್ಲರನ್ನು ಸೇರಿದ ಎಲ್ಲರನ್ನು ಅಭಿನಂದಿಸ್ತಾ, ವೇದಿಕೆಯಲ್ಲಿ ಎಲ್ಲ ಗಣ್ಯರನ್ನು ವಂದಿಸುತ್ತಾ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ ಹೇಳುತ್ತಾ, ಮಕ್ಕಳಿಗೂ ಸಹ ಶುಭಾಶಯ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರಿ ಪ್ರೌಢಶಾಲೆ ದೇರಳಕಟ್ಟೆ ಶಾಲಾ ಪ್ರತಿಭಾ ಪುರಸ್ಕಾರದ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವ STMC ಅಧ್ಯಕ್ಷರಾದ ಶ್ರೀಯುತ ಇಸ್ಮಾಯಿಲ್ ಅವರೇ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ ಮತ್ತು ಕಾರ್ಯದರ್ಶಿಯವರೇ, ನಮ್ಮ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳಾದ ಶ್ರೀಯುತ ಪ್ರಶಾಂತ್ ಅವರ, ಈ ಶಾಲಾ ಮುಖ್ಯೋಪಾಧ್ಯಾಯರೇ ಮತ್ತು ವೇದಿಕೆ ಮೇಲಿರುವ ಎಲ್ಲ STMC ಸದಸ್ಯರೇ ಮತ್ತು ಗಣ್ಯರೇ ಮತ್ತು ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಎಲ್ಲ ಆತ್ಮೀಯ ಶಿಕ್ಷಕ ಮಿತ್ರರೇ, ನೀವು ಗಲಾಟೆ ಮಾಡಿದರೆ ಇನ್ನೂ ಹೆಚ್ಚು ಮಾತನಾಡಲಿಕ್ಕೆ ಅವಕಾಶ ಉಂಟು. ನೀವು ಗಲಾಟೆ ಮಾಡಲಿಲ್ಲ ಅಂದರೆ ಬೇಗ ಭಾಷಣ ಮುಗಿಸ್ತೀನಿ. ಈಗ ಆಲ್ರೆಡಿ ಭಾಷಣವನ್ನು ವೇದಿಕೆ ಮೇಲಿರುವ ಗಣ್ಯರು ನಿಮ್ಮ ಜೊತೆ ಮಾತನಾಡಿದ್ದಾರೆ. ವಿದ್ಯಾರ್ಥಿಗಳು ದಯಮಾಡಿ ಅವ್ರು ಏನು ಹೇಳ್ತಾರೆ ಅನ್ನೋದು ದಯಮಾಡಿ ಕೇಳಬೇಕು. ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮ ಫ್ಯೂಚರ್ಗೆ, ನಿಮ್ಮ ಭವಿಷ್ಯಕ್ಕೆ ಏನು ಬೇಕಲ್ಲ ಅದನ್ನೆಲ್ಲ ನಿಮಗೆ ಇನ್ಸ್ಪೈರ್ ಮಾಡಲಿಕ್ಕೆ ಅವರು ಮಾತಾಡಿರ್ತಾರೆ. ಇಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಹೋಗೋ ವಿಚಾರ ಅಲ್ಲ. ಪೇರೆಂಟ್ಸ್ ಇರ್ಬೋದು ಮತ್ತು ಮಕ್ಕಳಿಗೆ ಹೇಳ್ತಾ ಇರೋದು. ಇವತ್ತು ನಾವು ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಬದುಕ್ತಾ ಇದ್ವಿ. ಯಾಕೆ ಅಂದರೆ ಯಾವ ಮಗು ಯಾವ ತಂದೆ ತಾಯಿಗಳನ್ನ ನಾವು ಕೇಳಿದ್ರೆ ನಿಮ್ಮ ಮಕ್ಕಳ ಪರ್ಸೆಂಟೇಜ್ ಎಷ್ಟು ಅಂದರೆ 97, 98, 99 ಹೇಳ್ತಾ ಹೋಗ್ತಾರೆ. ಇಂಥ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಾವು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂದರೆ ನಾವು ಪರಿಪೂರ್ಣವಾಗಿ ಕಲಿತಾಗ ಮಾತ್ರ ಸಾಧ್ಯ. ನೀವು ಶಾಲೆಗೆ ಬರೋ ಉದ್ದೇಶ ಇಷ್ಟೇ, ನೀವು ಕಲಿಬೇಕು ಚೆನ್ನಾಗಿ, ಅದು ಗುಣಮಟ್ಟದ ಕಲಿಕೆ ಆಗಬೇಕು. ಗುಣಮಟ್ಟದ ಕಲಿಕೆ ಆಗಲಿಲ್ಲ ಅಂದರೆ ಮುಂದೆ ನಿಮ್ಮ ಫ್ಯೂಚರ್ನಲ್ಲಿ PUCಗೆ ಹೋಗ್ತೀರಾ, ಡಿಗ್ರಿಗೆ ಹೋಗ್ತೀರಾ, ಆ ಟೈಮಲ್ಲಿ ನಿಮ್ಮನ್ನು ಖಂಡಿತ ಕಾಡುತ್ತೆ. ನೀವಲ್ಲಿ ಸ್ಪರ್ಧೆ ಮಾಡಲಿಕ್ಕಾಗಲ್ಲ. ಯೋಚನೆ ಮಾಡ್ರಿ. ಸ್ಪರ್ಧೆ ಅಂದರೆ ನಾವಿವತ್ತು ಡಿಗ್ರಿ ಇರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ನಾವು ಕೋರ್ಸ್ಗಳನ್ನ ಓದಲಿಕ್ಕೆ ಸರಿಯಾದ ಬೇಸ್ಮೆಂಟ್ ನಮ್ಗೆ ಆಗಲಿಲ್ಲ ಅಂದರೆ ಅಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಾವು ಆ ಒಂದು ಪದವಿಗಳನ್ನ ಮುಗಿಸ್ಲಿಕ್ಕೆ ಆಗಲ್ಲ. ವಿದ್ಯಾರ್ಥಿ ದೆಸೆಯಲ್ಲಿ ನೀವು
ಕನಸುಗಳನ್ನ ಕಾಣಬೇಕು. ಎಂಥ ಕನಸುಗಳನ್ನ ಕಾಣಬೇಕಪ್ಪ ಅಂದ್ರೆ, ಜೀವನದಲ್ಲಿ ನಾವೇನಾಗ್ತೀವಿ ಅನ್ನೋದನ್ನ ಫಸ್ಟು ಯೋಚನೆ ಮಾಡಬೇಕು. ಪೇರೆಂಟ್ಸ್ ಹೇಳ್ತಾರೆ ಅವ್ರ ಮಕ್ಕಳು, ಎಲ್ಲ ಮಕ್ಕಳು ನನ್ನ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಾರೆ ಮನೆಯಲ್ಲಿ, ಮತ್ತು ಪೇರೆಂಟ್ಸ್ ಟೀಚರ್ಸ್ ಹತ್ರ ಮತ್ತು ಅಕ್ಕಪಕ್ಕದವ್ರ ಹತ್ರ. ನೀವು ಏನೂ ಆಗಲಿಲ್ಲ ಅಂದ್ರೆ ಏನು ಮಾಡೋದು? ಯೋಚನೆ ಮಾಡ್ರಿ. ಇಲ್ಲಿ ಕುಳಿತಿರೋ ಎಲ್ಲ ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಳಿರ್ಬೋದು, ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ದೊಡ್ಡ ದೊಡ್ಡ ಆಸೆಗಳನ್ನ, ಕನಸುಗಳನ್ನ ಇಟ್ಕೊಂಡಿಲ್ವಾ? ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಸ್ಕೂಲಿಗೆ ಕಳಿಸ್ತಾ ಇದ್ದಾರಾ? ಇಲ್ಲ. ನಿಮ್ಮ ಅಪ್ಪ ಅಮ್ಮದಿರು ನನ್ನ ಮಗ ದೊಡ್ಡವನಾಗಬೇಕು, ಚೆನ್ನಾಗಿ ಕಲಿಬೇಕು, ನನ್ನನ್ನು ನೋಡ್ಕೊತಾನೆ, ಆಫೀಸರ್ ಆಗಬೇಕು, ಅಧಿಕಾರಿ ಆಗಬೇಕು, ಏನೋ ಆಗಬೇಕು ಅಂತ ಇಟ್ಕೊಂಡು ಕಳಿಸ್ತಾ ಇದ್ದಾರೆ. ನೀವು ಅವರ ಆಸೆಗಳಿಗೆ, ಅವರ ಕನಸುಗಳಿಗೆ ಏನು ಮಾಡಬೇಕು? ಸಾಕಾರ ಮಾಡಬೇಕು. ಏನು ಮಾಡಬೇಕು? ಸಾಕಾರ ಮಾಡಬೇಕು ಅಂದರೆ ಕಷ್ಟಪಟ್ಟು ಓದಬೇಕು. ಶಿಕ್ಷಣ ಅನ್ನೋದು ಸುಮ್ಮನೆ ಬರುವ ವಿದ್ಯೆ ಅಲ್ಲ. ತಪಸ್ಸು ಮಾಡದ ಹಾಗೆ ಅಷ್ಟು ಕಷ್ಟ ಇದೆ. ತಪಸ್ಸು ಅಂದ್ರೆ ನಿಮಗೆ ಗೊತ್ತಿದೆ, ಹಿಂದಿನ ಕಾಲದಲ್ಲಿ ಇದು ಋಷಿಮುನಿಗಳು ತಪಸ್ಸು ಮಾಡ್ತಾ ಇದ್ರು. ಮಳೆ ಬರಲಿ, ಬಿಸಿಲು ಬರಲಿ, ಏನ್ ಬಂದ್ರು ಅವರು ತಪಸ್ಸು ಭಂಗ ಆಗದಂಗೆ ತಪಸ್ಸು ಮಾಡಿ ಏನೇನೋ ವರಗಳನ್ನ ಪಡಿತಿದ್ರು. ಹಾಗೆ ಶಿಕ್ಷಣನೂ ಸಹ ತಪಸ್ಸು ಮಾಡಿದ್ರೆ ಮಾತ್ರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಪ್ರತಿ ಹಂತದಲ್ಲೂ ನಿಮಗೆ ಕಷ್ಟ ಇದೆ. ಪ್ರತಿ ಹಂತದಲ್ಲೂ ಕಷ್ಟ ಇರೋದ್ರಿಂದ ಕಷ್ಟಗಳನ್ನ ದಾಟಿ ಹೋದ್ರೆ ನಿಮಗೆ ಸುಖ ಇದೆ. ಯೋಚನೆ ಮಾಡಿ. ಅದಕ್ಕೋಸ್ಕರ ಈಗ ಸಮಯ ಆಗಿದೆ, ನೀವು ಭಾಷಣ ಕೇಳುವ ಮನಸ್ಥಿತಿಯಲ್ಲಿ ನೀವಿಲ್ಲ. ಒಂದು ಕಥೆಯನ್ನು ಹೇಳಿ ನನ್ನ ಭಾಷಣ ಮುಗಿಸ್ತೇನೆ ಮಕ್ಕಳ. ನೋಡಿ, ನಿಮಗೆ ಗುರಿ ಇರಬೇಕು, ಗುರಿ ಹಿಂದೆ ಗುರುಗಳಿರಬೇಕು. ಆವಾಗ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಪೂರಕವಾಗಿ ಒಂದು ಕಥೆಯನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಒಂದು ದೇರಳಕಟ್ಟೆ ಅಂತ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಒಂದು ಸ್ಟೇಡಿಯಂ ಇತ್ತು. ಆ ಸ್ಟೇಡಿಯಂ ಅಲ್ಲಿ ಒಂದು ಸ್ಪರ್ಧೆ ನಡೀತಾ ಇತ್ತು. ಯಾವ ಸ್ಪರ್ಧೆ ಅಪ್ಪ ಅಂದ್ರೆ ಕಪ್ಪೆಗಳ ಒಂದು ಮರ ಹತ್ತುವ ಸ್ಪರ್ಧೆ ನಡೀತಾ ಇತ್ತು. ಆ ದೊಡ್ಡ ಸ್ಟೇಡಿಯಂ ಸುತ್ತ ಕಪ್ಪೆಗಳು ಕೂತಿದ್ದಾವೆ. ಕಪ್ಪೆಗಳು ಕೂತ್ಬಿಟ್ಟು ಆ ಸ್ಪರ್ಧಾಳುಗಳು ರೆಡಿ ಇದ್ದಾರೆ. ಒಂದು ತೆಂಗಿನ ಮರ ರೆಡಿ ಇದೆ. ಅವನು ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ. ಸ್ಪರ್ಧೆ ಸ್ಟಾರ್ಟ್ ಆದ ತಕ್ಷಣ ಆ ಕಪ್ಪೆಗಳು ಗೊತ್ತಿದೆಯಲ್ಲ, ತುಂಬಾ ಒಟ ಕೊಡ್ತಾ ಇರ್ತವೆ. ಸುತ್ತಲೂ ಸ್ಟೇಡಿಯಂ ತುಂಬಾ ಗಲಿಬಿಲಿ ಇರ್ತದೆ. ಸ್ಪರ್ಧೆ ಸ್ಟಾರ್ಟ್ ಆದ ತಕ್ಷಣ ಎಲ್ಲ ಕಪ್ಪೆಗಳು ಒಂದರ ಮೇಲೆ ಒಂದು ಹತ್ಲಿಕ್ಕೆ ಹೋಗ್ತವೆ. ಆಗ ಸ್ಟೇಡಿಯಂ ಅಲ್ಲಿ ಕುಳಿತಿದ್ದಂತ ಸ್ನೇಹಿತ ಕಪ್ಪೆಗಳು ಕೂಗ್ತವೆ, ಲೋ ರಾಮ, ಕೃಷ್ಣ, ಗೋವಿಂದ, ನಾರಾಯಣ, ಲೋ ನೀನ್ ಬೀಳ್ತೀಯ, ಕಣ್ಣೇ ಹೋಗ್ತದೆ, ಕೈಯೇ ಮರೆದೋಗುತ್ತೆ, ಕಾಲೇ ಮರೆದೋಗುತ್ತೆ, ನೀನ್ ಸತ್ತೇ ಹೋಗ್ತೀಯ ಅಂತ ಜೋರಾಗಿ ಅವ್ರ ಫ್ರೆಂಡ್ಗಳಿಗೆ ಕೂಗಿ ಹೇಳ್ತಾ ಇರ್ತವೆ. ಕೆಲವು ಅರ್ಧಂಬರ್ಧ ಹತ್ತಿದ ಕಪ್ಪೆಗಳು ಎದುರ್ಕೊಂಡು ಕೆಲವು ಬಿದ್ದೋಗ್ತವೆ, ಕೆಲವು ಇಳಿದು ಬಂದ್ಬಿಡ್ತವೆ. ಆದ್ರೆ ಒಂದು ಕಪ್ಪೆ ತನ್ನ ಗುರಿ ಏನಿತ್ತು, ತೆಂಗಿನ ಮರ ಹತ್ತಿ ತುದಿಯಿಂದ ಮುಟ್ಟಿ ತುದಿಯಿಂದ ಇಳಿದು ಬರಬೇಕು. ಆದ್ರೆ ಒಂದು ಕಪ್ಪೆ ಅದು ತನ್ನ ಹತ್ತಿ ಗುರಿಯನ್ನು ಮುಟ್ಟಿ ಕೆಳಗಡೆ ಇಳಿಯುತ್ತೆ. ಆ ಇಳಿದ ತಕ್ಷಣ ಎಲ್ಲ ಮಾಧ್ಯಮದವರು ಅವರೆಲ್ಲ ಬರ್ತಾರೆ, ಬಂದ್ಬಿಟ್ಟು ಟಿವಿ ಮುಂದೆ ಹಿಡಿತಾರೆ. ಏನಂತ, ಅಲ್ಲ ನಿಮ್ಗೆ ಭಯ ಆಗ್ಲಿಲ್ವಲ್ಲ, ಅಷ್ಟು ದೊಡ್ಡ ಮರವನ್ನ ಮೇಲೆ ಹತ್ತಿ ಹೋಗಿ ತುದಿಯಲ್ಲಿ ಮುಟ್ಟಿ ಬಂದ್ರಲ್ಲ, ನಿಮ್ಗೆ ಭಯ ಆಗ್ಲಿಲ್ವಾ? ನಿಮ್ ಫ್ರೆಂಡ್ಸ್ ಎಲ್ಲ ಕೂಗ್ತಾ ಇದ್ರು, ನಿನ್ ಕೈ ಮುರಿದೋಗುತ್ತೆ, ಕಾಲು ಮುರಿದೋಗುತ್ತೆ, ಬಿದ್ದೆ ಹೋಗ್ತೀಯಾ, ಸತ್ತೇ ಹೋಗ್ತೀಯ ಅಂದಾಗ ನಿಮ್ಗೇನು ಭಯ ಆಗ್ಲಿಲ್ವಾ ಅಂತ ಟಿವಿಯವ್ರು ಕೇಳ್ತಾರೆ. ಆಗ ಕಪ್ಪೆ ಹೇಳುತ್ತೆ, ನನ್ಗೆ ಕಿವಿ ಕೇಳಲ್ಲ, ನಂದು ಗುರಿ ಇದ್ದಿದ್ದು ಮೇಲೆ ಹೋಗ್ಬೇಕಿತ್ತು, ಮೇಲೆ ತಲುಪಬೇಕಿತ್ತು, ಮತ್ತೆ ವಾಪಸ್ ಬರಬೇಕು, ಅಷ್ಟೇ ನನ್ಗೆ ಗೊತ್ತಿತ್ತು. ಹಾಗಾಗಿ ಯಾರು ಕೂಗಿದ್ದು ನನ್ಗೇನು ಗೊತ್ತಾಗ್ಲಿಲ್ಲ. ಹಾಗಾಗಿ ನಾನು ಮೇಲೆ ಹೋದೆ, ನಾನು ಮೇಲೆಯಿಂದ ಇಳಿದು ನಾನು ಬಂದೆ. ಹೀಗೆ ನಾವು ವಿದ್ಯಾರ್ಥಿ ದಶೆಯಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅಧಿಕಾರಿ ಆಗಬೇಕು, ಏನೆಲ್ಲ ಕನಸನ್ನು ಕಾಣ್ತಾ ಇದ್ದೀರಾ ಮಕ್ಕಳ, ಕನಸು ಸಾಕಾರ ಆಗ್ಬೇಕಂದ್ರೆ ನಾನಾಗ್ಲಿ, ಶಿಕ್ಷಕರಾಗ್ಲಿ, ಪೋಷಕರಾಗ್ಲಿ ಇವತ್ತು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನ ಏನಾಗಬೇಕು ಅಂತ ಮಾಡ್ಲಿಕ್ಕೆ ಸಾಧ್ಯ ಇರೋದು ಪುಸ್ತಕಗಳು. ಸೊ ಸಾಧ್ಯವಾದ ಮಟ್ಟಿಗೆ ಹೆಚ್ಚು ಪುಸ್ತಕಗಳನ್ನ ಓದಿ, ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ, ಟಿವಿ ಬಳಕೆಯನ್ನು ಕಡಿಮೆ ಮಾಡಿ, ಪುಸ್ತಕಗಳನ್ನ ಓದಿದ್ದೇ ಆದ್ರೆ ಜೀವನದಲ್ಲಿ ನೀವೇನು ಅನ್ಕೊಂಡಿದ್ರೆ ಅವೆಲ್ಲವನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು ಇವತ್ತು ಪ್ರತಿಭಾ ಪುರಸ್ಕಾರ ಅಂತ ಮಾಡಿದ್ದಾರೆ. ಅದರ ಒಂದು ಪುರಸ್ಕಾರವೂ ಆಗಿದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಒಂದು ಮುಂದಿನ ಭವಿಷ್ಯ ತುಂಬಾ ಉತ್ತಮವಾಗಿರಲಿ, ಪ್ರಜ್ವಲವಾಗಿರಲಿ ಅಂತ ಹಾರೈಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತನ್ನು. ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಪ್ರಥಮ ವಾರ್ಷಿಕೋತ್ಸವ ಈ ಸುಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಗಮಿಸಿದ ಅಧಿಕಾರಿಗಳೇ, ಅಧ್ಯಕ್ಷರೇ ಹಾಗೂ ಶಿಕ್ಷಕ ವೃಂದದವರೇ ಹಾಗೂ ವಿದ್ಯಾರ್ಥಿಗಳೇ ಹಾಗೂ ನನ್ನ ಹಳೆ ವಿದ್ಯಾರ್ಥಿ ಮಿತ್ರರೇ, ಈ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ.
ನಾವು ನೀಡಿದಂತಹ ಪ್ರಶಸ್ತಿ ಪಡೆದಂಥ ವಿದ್ಯಾರ್ಥಿಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ, ಅದೇ ರೀತಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಇನ್ನಷ್ಟು ಪ್ರಶಸ್ತಿಗಳನ್ನು ಪಡೆಯಲು ಪ್ರಯತ್ನಿಸಬೇಕು. ಮುಂದಿನ ದಿನಗಳಲ್ಲಿ SLC ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ನಮ್ಮ ಶಾಲೆಗೆ ನೀಡಬೇಕು. ಅದೇ ರೀತಿ ನಮಗೆ ಒಂದು ವರ್ಷದ ಅವಧಿಯಲ್ಲಿ ಸಹಕರಿಸಿದ SDMC ಅಧ್ಯಕ್ಷರಿಗೂ ಹಾಗೂ ಶಿಕ್ಷಕ ವೃಂದದವರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೇಳ್ತಾ ನಾನು ಹಳೆ ವಿದ್ಯಾರ್ಥಿಯ ಅಧ್ಯಕ್ಷರೇ ಮತ್ತು ಶಾಲೆಯ ನಮ್ಮ ಮುಖ್ಯಾಧಿಕಾರಿ ಅವರೇ, ನಮ್ಮ ರಮೇಶ್ ಸರ್ ಅವರಿಗೂ ಎಲ್ಲರಿಗೂ, ನಾವು ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರಿಗೂ ಶುಭಾಶಯ ಕೊಡ್ತಾ, ಹಾಗೆಯೇ ಮಕ್ಕಳಿಗೂ, ನಮ್ಮ ಶಿಕ್ಷಕರಿಗೂ, ಮಕ್ಕಳ ಪೋಷಕರಿಗೂ ಎಲ್ಲರಿಗೂ ಕೊಡುತ್ತಾ, ಇವತ್ತಿನ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮದು ಪ್ರತಿಭಾ ಪುರಸ್ಕಾರ, ಮಕ್ಕಳಿಗೆ ಒಂದು ಒಳ್ಳೆ ಪುರಸ್ಕಾರ ಕೊಡುವಾಗ ನಮಗೆ ಎಲ್ಲರಿಗೂ ಸಂತೋಷವಾಗ್ತಾ ಇದೆ. ಹೀಗೆ ನಮ್ಮ ಕೆಬಿರ್ ಸರ್ ಹೇಳಿದ್ರು, ಹಾಗೆ ಈಗ ಸರ್ ಹೇಳಿದ್ರು, ಒಂದು ಕತೆ ಕೂಡ ನಿಮಗೆ ಹೇಳಿದ್ರು. ಆದರೆ ನೀವು ಮಕ್ಕಳು ಒಂದು ಒಳ್ಳೆ ರೀತಿಯಲ್ಲಿ ಒಬ್ಬರು ಹೇಳುವಾಗ ನೀವು ಕಿವಿ ಕೊಟ್ಟು ಕೇಳಬೇಕು ಸರ್ ಮಕ್ಕಳೇ. ಮತ್ತೆ ಪಾಠ ಮಾಡುವಾಗ ಕೂಡ ನೀವು ಒಂದು ಪ್ರತಿಭೆಯನ್ನು ಅದನ್ನು ಕೇಳಿದರೆ ನೀವು ಮನೆಯಲ್ಲಿ ಹೋಗಿ ಅದನ್ನು ಇದು ಮಾಡಬೇಕಂತ ಇಲ್ಲ, ಕಲಿಬೇಕಂತ ಇಲ್ಲ. ಒಂದು ಶಾಲೆಯ ಪಾಠವನ್ನು ನೀವು ಕೇಳಿದರೆ ಕಿವಿಗೆ ಒಳ್ಳೆ ಪ್ರತಿಭಾವಂತರಾಗಬಹುದು, ಹಾಗೆ ಒಳ್ಳೆ ವಿದ್ಯಾವಂತರ ಕೂಡ ಆಗಬಹುದು ಅಂತ ನನ್ನ ಅನಿಸಿಕೆಯನ್ನು ಹೇಳ್ತಿದ್ದೇನೆ. ಹಾಗೆ ನೀವು ಇವತ್ತು ಒಳ್ಳೆಯ ಪ್ರತಿಭಾವನ್ನು ತೆಗೆದಿದ್ದೀರಿ, ಹಾಗೆ SSC ಕೂಡ ಒಳ್ಳೆ ಪ್ರತಿಭಾವನ್ನು ನಮ್ಮ ಶಾಲೆಗೆ ಒಳ್ಳೆ ಹೆಸರನ್ನು ತಂದು ನಮಗೆ ಕೊಟ್ಟರೆ ನಮಗೆ ಕೂಡ ಅದು ಕೂಡ ದೊಡ್ಡದ ಒಂದು ನಿಧಿ ಅಂತ ಹೇಳ್ತಿದ್ದೇನೆ. ಹಾಗೆ ನಮ್ಮ ಶಿಕ್ಷಕರು ಕೂಡ ಹಾಗೆ ನಿಮಗೆ ಒಳ್ಳೆ ರೀತಿಯಲ್ಲಿ ಇಲ್ಲಿ ಶಿಕ್ಷಕ ಕೊಡ್ತಾ ಇದ್ದಾರೆ. ನಾವು ಇದು ನಮ್ಮ ದೇರ್ಲಕಟ್ಟೆ ಶಾಲೆಯಲ್ಲಿ ಒಳ್ಳೆಯ ಪ್ರತಿಭಾವಂತ ಮಕ್ಕಳೇ ಇದ್ದಾರೆ ಇಲ್ಲಿ. ಹಾಗೆ ನಿಮ್ಗೆಲ್ಲರಿಗೂ ವಂದಿಸುತ್ತಾ ನಮ್ಮ ಎರಡು ಮಾತನ್ನು ನಾನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಿಕ್ಷಣ ಅಧಿಕಾರಿಯವರೇ, ರಮೇಶ್ ಸರ್ ಅವರೇ, ಈಗ ನಿರ್ಗಮಿಸಿದಂಥ ನಮ್ಮ ಬೆಲ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಟೈಮ್ ತುಂಬ ಜಾಸ್ತಿ ಆಗಿದೆ. ಇನ್ನು ನನ್ನ ಭಾಷಣ ಯಾವಾಗಲೂ ಕೇಳ್ತಾ ಇದ್ದೀರಿ, ಯಾವ ಚಿಕ್ಕ ಕಾರ್ಯಕ್ರಮ ಆದರೂ ಮಕ್ಕಳು ಕೇಳ್ತಾರೆ. ಬಹುಶಃ ನಮ್ಮ ಶಿಕ್ಷಣ ಅಧಿಕಾರಿಗಳು ಕೇಳಿದರೆ ಅವರಿಗೆ ಅಷ್ಟು ಇದ್ದಾಗಲಿಕ್ಕಿಲ್ಲ. ಯಾಕೆಂದರೆ ನಾವು ದೊಡ್ಡ ಭಾಷಣಗಾರ ಏನಲ್ಲ, ಏನೋ ತಿಳಿದನ್ನು ಒಂದೆರಡು ಮಾತಾಡ್ತೇವೆ. ಮಕ್ಕಳೇ, ನಿಮ್ಮನ್ನು ನಾನು ಯಾವಾಗಲಿಂದಲೂ ಗುರುತಿಸುತ್ತಿದ್ದೇನೆ. ನೀವು ಸ್ಟೇಜ್ ಕೆಳಗೆ ಕೂತುಕೊಂಡು ಗೌರವಾನ್ವಿತ ವ್ಯಕ್ತಿಗಳು ಬಂದು ಭಾಷಣ ಮಾಡುವಾಗ ನಮ್ಮ ಶಿಕ್ಷಣಾಧಿಕಾರಿಯವರು ಅಂತ ಹೇಳಿದರೆ ನೀವು ಏನಂತ ತಿಳ್ಕೊಂಡಿದ್ದೀರಿ? ನಮ್ಮ ತಾಲೂಕಿನ ಒಬ್ಬ ಅಧಿಕಾರಿ, ನಮ್ಮ ಶಿಕ್ಷಣದ ಅಧಿಕಾರಿ, ಅವರು ಭಾಷಣ ಮಾಡುವಾಗೂ ಕೂಡ ನೀವು ತಲೆಗಳಿಗೆ ಮಣ್ಣುಗಳನ್ನು ಕೆಳಗಿಂದ ತೆಗೆದು ಕೆಲವು ಮಕ್ಕಳು ಹಾಕುತ್ತಿದ್ದನ್ನು ನಾನು ನೋಡಿದ್ದೇನೆ, ಗುರುತಿಸಿದ್ದೇನೆ. ನಿಮ್ಮನ್ನು ನಾವು ಮತ್ತೆ ನೋಡುತ್ತೇವೆ, ಶಿಕ್ಷಣಾಧಿಕಾರಿ ಎದುರಿನಲ್ಲಿ ಹೇಳ್ತೇವೆ. ಖಂಡಿತವಾಗೂ ನಿಮ್ಮನ್ನು ಬಿಡುವಂತ ಪ್ರಶ್ನೆಯೂ ಇಲ್ಲ. ಯಾಕೆ ಅಂತೇಳಿ ಯಾರಿಗೂ ಬೆಲೆ ಕೊಡಲಿಲ್ಲ. ಎಷ್ಟೋ ಸರಿ ನಾನು ಹೇಳಿದ್ದೇನೆ ನೀವು ಹಾಗೆ ಮಾಡಬಾರ್ದು ಅಂತ. ಯಾಕೆ ಅಂತ ಹೇಳಿದ್ರೆ ಮಕ್ಕಳ ಶಿಸ್ತಿನ ಬಗ್ಗೆ ಒಂದು ಸ್ವಲ್ಪ ಅಧಿಕಾರ ನನಗೂ ಇದೆ. ಯಾಕೆ ಅಂತ ಹೇಳಿದರೆ ಎಲ್ಲರೂ ಸೇರಿ, ನನ್ನನ್ನು ಪೇರೆಂಟ್ ಅವರಿಗೆ ಸೇರಿ ಎಲ್ಲರೂ, ನಮ್ಮ MLA ಅವರು ಸೇರಿ ನಮ್ಮನ್ನೊಂದು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಆದರೂ ಸಹ ನೀವು ಮಾಡುವಂಥ ಕೆಲಸ ಸರಿಯಲ್ಲ. ಇನ್ನು ಮುಂದಕ್ಕಾದರೂ ನಿಲ್ಲಿಸಿ ಒಳ್ಳೆಯ ಮಕ್ಕಳಾಗಿ ವಿದ್ಯಾಭ್ಯಾಸ ಕಲಿಸಿ ಒಳ್ಳೆಯ ಹುದ್ದೆಗೆ ಹೋಗಿ. ಬಹುಶಃ ಇವತ್ತು ನಮ್ಮ ಎರಡು ಹಿರಿಯರಿಗೆ ಇಲ್ಲಿ ಸನ್ಮಾನವಾಯಿತು. ಅದು ಸನ್ಮಾನ ಮಾಡಿದವರು ಹಳೆ ವಿದ್ಯಾರ್ಥಿ ಸಂಘದವರು. ನಾನು ಮೊದಲು ಸಹ ಹೇಳ್ತಾ ಇದ್ದೇನೆ, ನಿಜವಾಗಿ ನಮಗೆ 100ರಲ್ಲಿ 10% ತಲೆ ಬಿಸಿ ಇಲ್ಲದೆ ಆಗಿದೆ ಈ ಒಂದು ವರ್ಷದಿಂದ. ಎಲ್ಲ ಕಡೆಗೂ ನಾನು ಮತ್ತೆ ನಮ್ಮ ವಿಷ್ಣು ಹೆಬ್ಬಾರ್ ಅವರು ಮತ್ತೆ ನಮ್ಮ ಮುಖ್ಯ ಶಿಕ್ಷಕರು ಯಾವುದಾದ್ರೂ ಒಂದು ಕಾರ್ಯಕ್ರಮ ಹೋಗುವಾಗ ನಾವು ಹೋಗುವುದು, ಹೋಗಿ ಅವರ ಗೇಟ್ನಲ್ಲಿ ನಿಲ್ಲುವುದು, ಅವರು ಬಂದು ಹೇಳುವುದು ಅವರಿಲ್ಲ ಅಂತ, ಮಾರನೇ ದಿವಸ ಬೆಳಿಗ್ಗೆ ಹೋಗುವುದು. ನಮ್ಮ ಸರ್ಕಾರ ಹೇಳ್ತದೆ ಏನಂತ ಹೇಳಿದ್ರೆ, ಈಗ ಶಿಕ್ಷಣಾಧಿಕಾರಿಗಳಿಂದ ಅವಾಗ ಹೇಳುದು, ನೀವು ದಾನಿಗಳಿಂದ ಹಣ ತಗೊಳ್ಳಿ ಅಂತ. ನಾವು ಎಲ್ಲಿಂದ ಸರ್ ದಾನಿಗಳಿಂದ ಹಣ ತಗೊಳ್ಳುವುದು?
ನಾವು ಭಿಕ್ಷೆ ಬೇಡಲಿಕ್ಕೆ ಹೋದವರಿಗೆ ಒಂದು ಮರ್ಯಾದೆ ಉಂಟು. ಬಹುಶಃ ನಮಗೆ ಅಷ್ಟು ಮರ್ಯಾದೆ ಸಹ ಇಲ್ಲ. ಏನೋ ನಮ್ಮ ಶಾಲೆಗೆ ಒಳ್ಳೆಯ ಒಂದು ವ್ಯವಸ್ಥೆ ಆಗಲಿಕ್ಕೆ ಕಾರಣ ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರನ್ನು ಎಷ್ಟು ಹೊಗಳಿದರು ಸಾಲದು. ಅವರಿದ್ದರಿಂದ ನಮಗೆ ಎಲ್ಲ ಕಾರ್ಯಕ್ರಮದಲ್ಲಿಯೂ ನಮಗೆ ಬೇಕಾದಂಥ ಸವಲತ್ತು ಮಾಡಿ ಕೊಟ್ಟಿದ್ದಾರೆ. ನನ್ನ ಎದುರಿನಲ್ಲಿ ಒಂದು ಬೆತ್ತಲ ನಡೆಯುತ್ತಿರುವಂಥ ಒಬ್ಬ ಹುಡುಗ ಶಕೀಲ್ ಅವ ಹೇಳಿದ, ನಿಮಗೆ ಯಾವ ಸಹಕಾರ ಬೇಕಾದರೂ ನಾವು ಕೊಡ್ತೀವಿ ಅಂತ. ಬಹುಶಃ ನಮ್ಮ ಶಾಲೆಗೆ ಒಂದು ಒಳ್ಳೆಯದು ಬರ್ತಾ ಇದೆ. ಅದು ನೋಡಲಿಕ್ಕೆ ನಮಗೆ ಅವಕಾಶ ದೇವರು ಕೊಟ್ಟಿದೆ ಅಂತ ತುಂಬ ಸಂತೋಷ ಪಡ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಸರ್ ನಮಗೆ ಒಂದು ಟಿವಿಗೆ ಒಂದು ಅವಕಾಶ ಈ ಸಾರಿ ನಾನು ಹೇಳಿದ್ದೇನೆ ಮಿನಿಸ್ಟರ್ ಹತ್ರ, ಖಂಡಿತ ಮಾಡಿ ಕೊಡ್ತೇನೆ ಅಂತ ನಿನ್ನೆ ಸಹ ಹೇಳಿದ್ದೇನೆ. ನಮಗೆ ಒಂದು PUCಗೆ ಒಂದು ನಮಗೆ ಪರ್ಮಿಷನ್ ಕೊಡಬೇಕು, ಖಂಡಿತ ಇಸ್ಮಾಯಿಲ್ ಕೊಡ್ತೇನೆ ಅಂತ ನಿನ್ನೊಂದು ಕಾರ್ಯಕ್ರಮದಲ್ಲಿ ಹೋದವಾಗ ಜೊತೆಯಲ್ಲಿ ಇದ್ದು. ಮತ್ತೆ ನನ್ನ ಮಗಳ ಮದುವೆಗೆ ಬಂದವಾಗಲೂ ಹೇಳಿದ್ರು, ನಿಮಗೆ ಶಾಲೆ ವಿಷಯ ಅಲ್ಲ, ಆದರೆ ನೀವು ನಿಮ್ಮ ಮನೆಯಲ್ಲಿ ನೀವೊಮ್ಮೆ ಇಲ್ಲಿ ಎಷ್ಟು ಜನರಿಗೆ ಊಟ ಸಿಕ್ಕಿದೆ ಹೇಳದೆ ವಿಧಿಯಿಲ್ಲ, ಅದನ್ನು ನೋಡಿಕೊಳ್ಳಿ, ಎಲ್ಲಿ ಹೋದರೂ ನಿಮ್ಮ ಶಾಲೆ ವಿಷಯನೇ ಮಾತಾಡ್ತಿದ್ದೀನಿ ಅಂತ. ಸರ್ ನಾನು ಶಾಲೆಗಾಗಿ ಏನೂ ಖರ್ಚು ಮಾಡಲಿಲ್ಲ, ಆದರೂ ಒಂದು ನಮ್ಮ ಅಧಿಕಾರ ಇರುವಾಗ ಒಂದು PUC ಆಗಲಿ ಅಂತೇಳಿ ನನಗೆ ತುಂಬ ಆಸೆ ಇದೆ. ನಮ್ಮ ಶಿಕ್ಷಣಾಧಿಕಾರಿಗಳಿದ್ದಾರೆ ಸರ್, ನೀವು ಸಹ ಅದಕ್ಕೆ ನಮಗೆ ಸಹಕಾರ ಕೊಡಬೇಕು ಎಂದು ಕೇಳಿಕೊಳ್ಳುತ್ತಾ, ಎಲ್ಲರ ಮಕ್ಕಳ ಭವಿಷ್ಯ ಒಳ್ಳೆಯದಾಗಲಿ. ಪರೀಕ್ಷೆಯಲ್ಲಿ SSLC ಫಸ್ಟ್ ಕ್ಲಾಸ್ ಮಾರ್ಕ್ ತೆಗೀರಿ. ಮೊದಲು ಪಡೆದಂಥ ಪ್ರಶಸ್ತಿ ಪಡೆದಂಥ ಮಕ್ಕಳಿಗೆ ಕೊಡುವಾಗ ನಮಗೆ ಎಷ್ಟು ಖುಷಿ ಆಗ್ತದೆ. ಪಾಪ SSLC ಕಲಿತ ಮಕ್ಕಳಿಲ್ಲ, ಅವರ ತಂದೆ ತಾಯಿಗಳು ಬಂದು 3-4 ಪ್ರಶಸ್ತಿ ತೆಗೆಯುವಾಗ ನನಗೆ ಸಂತೋಷವಾಯಿತು. ಎಲ್ಲರೂ ಕಲಿತು ಒಳ್ಳೆಯದಾಗಲಿ ಅಂತ ಹೇಳಿಕೊಳ್ಳುತ್ತಾ, ವಿಶೇಷವಾಗಿ ನಮ್ಮ ಶಿಕ್ಷಣಾಧಿಕಾರಿಗಳು ಬಂದಿದ್ದಕ್ಕೆ ಅವರಿಗೆ ನಾನು ಹೃದಯ ತುಂಬಿದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಈ ಶಾಲಾ ವಾರ್ಷಿಕ ಪ್ರತಿಭಾ ಪುರಸ್ಕಾರ ದಿನಾಚರಣೆಗೆ ತಮ್ಮ ಅಮೂಲ್ಯ ಸಮಯವನ್ನು ಬದಿಗೊತ್ತಿ ನಮ್ಮೊಂದಿಗಿರುವ ಎಲ್ಲ ಅತಿಥಿಗಳನ್ನು ಅಭಿನಂದಿಸುವಂತಹ ಸಮಾರಂಭ, ಈಗ ಅಭಿನಂದಿಸುತ್ತಿರುವಂತಹ ಕಾರ್ಯಕ್ರಮ. ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆಯೊಂದಿಗೆ ಬಂದಂತಹ ಎಲ್ಲ ಅತಿಥಿಗಳನ್ನು ಅಭಿನಂದಿಸಬೇಕು. ನಮ್ಮ ಇಂದಿನ ಈ ಪ್ರತಿಭಾ ಪುರಸ್ಕಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರಕಾರಿ ಪ್ರೌಢಶಾಲೆ ದೇರಳಕಟ್ಟೆ 2018-19ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ನಿರ್ಗಮಿಸಿರುವಂತಹ ನಮ್ಮ ಬೆಳ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ವಿಜಯ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ SDMC ಅಧ್ಯಕ್ಷರಾದಂತಹ ಶ್ರೀಯುತ ಇಸ್ಮಾಯಿಲ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೆಯೇ ನಮ್ಮ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಶ್ರೀಯುತ ಲೋಕೇಶ್ ಇವರು ಇಂದು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ಈ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬೆಳ್ಮ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದಂತಹ ಶ್ರೀಯುತ ಸತ್ತಾರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ SDMCಯ ಸದಸ್ಯರಾದ ಶ್ರೀಯುತ ಅಬ್ದುಲ್ ರಹಿಮಾನ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಇವರು ಆಗಮಿಸಿದ್ದಾರೆ, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಲೇಖನಿಯ ಮಾಲೀಕರಾದ ಶ್ರೀಯುತ ವಿಜಯ್ ಉಚ್ಚಿಲ್ ಇವರು ನಮ್ಮೊಂದಿಗಿದ್ದಾರೆ, ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು ಸರ್. ಅದೇ ರೀತಿ ನಮ್ಮಲ್ಲಿ ಈ ವರ್ಷ ಆರಂಭವಾದಂತಹ ಹಳೆಯ ವಿದ್ಯಾರ್ಥಿ ಸಂಘ ಇದರ ಅಧ್ಯಕ್ಷರಾದಂತಹ ಶಿಹಾಬುದ್ದೀನ್ ಡಿ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಹಳೆಯ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾದಂತಹ ಶಿವಪ್ರಸಾದ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾದ ಶ್ರೀಯುತ ಸಂದೀಪ್ ಇವರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಹಳೆಯ ವಿದ್ಯಾರ್ಥಿ ಸಂಘದ ಸಂಘಟನಾ ಕಾರ್ಯದರ್ಶಿಯಾದಂತಹ ಮಿಥುನ್ ರಾಜ್ ಹಾಗೂ ಉಪ ಕಾರ್ಯದರ್ಶಿಯಾದಂತಹ ಇರ್ಷಾದ್ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರಾದ ರೂಪೇಶ್, ಮೊಯ್ದೀನ್, ಮನ್ಸೂರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶಿಕ್ಷಣ ಪ್ರೇಮಿಯಾದ ಶ್ರೀಯುತ ಶಕೀಲ್, ಉದ್ಯಮಿ, ಸೌದಿ ಅರೇಬಿಯಾ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಅವರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿ ನಮ್ಮ ದೇರಳಕಟ್ಟೆ
ವೆಸ್ಟರ್ನ್ CRP ಆಗಿರುವ ಶ್ರೀಮತಿ ರಾಜೇಶ್ವರಿ ಮೇಡಮ್ ಇವರು ನಮ್ಮೊಂದಿಗಿದ್ರು. ಅವರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಚಂಚಲಾಕ್ಷಿ ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಕ್ಕಳ ಪೋಷಕರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಹಲವಾರು ಹಳೆ ವಿದ್ಯಾರ್ಥಿಗಳು ಆಗಮಿಸಿದ್ದೀರಿ, ಅವರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕ ಹಾಗೂ ಶಾಮಿಯಾನ ನೀಡಿ ಸಹಕರಿಸಿದವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರಾದ ಆರಿಫ್ ಕಲ್ಕಟ್ಟ ಇವರು ವಿಡಿಯೋ ಸೇವೆಯನ್ನು ನಮಗೆ ಉಚಿತವಾಗಿ ಒದಗಿಸಿದ್ದಾರೆ. ಅವರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲ ನನ್ನ ಶಿಕ್ಷಕ ವೃಂದದವರಿಗೆ ಹಾಗೂ ನಮ್ಮಲ್ಲಿ ದ್ವಿತೀಯ ದರ್ಜೆ ಗುಮಾಸ್ತರಾಗಿ ಕೆಲಸ ಮಾಡುತ್ತಿರುವ ಮನೋಜ್ ಇವರಿಗೆ ಕೂಡ ಅಭಿನಂದನೆಗಳು. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನೂ ಅಭಿನಂದಿಸುತ್ತಾ ನಮ್ಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ.